ಇದು ಒಂದು ಒಳ್ಳೆಯ ಕಾರ್ಯ ಇದೆ, ನಾವೆಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ಇವರೆಲ್ಲರೂ ಇದರಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ಅದು ಬಹುಶಃ ಈ ಮಣ್ಣಿನ ಗುಣ ಅಂತ ಅನ್ಸುತ್ತೆ. ಒಬ್ರಿಗೆ ಬೈದಾರಲ್ಲ, ಜಗಳ ಮಾಡ್ದಾರಲ್ಲ, ಆಟ ಪಾಠದಲ್ಲಿ ಚೆನ್ನಾಗಿದ್ವಿ. ಸೊ ಇವರಿಗೆ ಊಟ ಇಲ್ಲ ಅಂದಾಗಲೂ ನಮಗೆ ಕೊಟ್ಟಂಥ ಭಾಳ ಆತ್ಮೀಯ ಗೆಳೆಯ. ಅಲ್ಲಿ ಒಂದೆರಡು ಬಟನ್ ಇಟ್ಟಿರ್ತಾರೆ, ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜ್ ಇದಿರುತ್ತೆ. ಸೊ ಬಂದವರು ಆ ಬಟನನ್ನು ಪ್ರೆಸ್ ಮಾಡಿದರೆ ಆ ವ್ಯಕ್ತಿಯ ಬಗ್ಗೆ ಕನಿಷ್ಠ 5ರಿಂದ ಗರಿಷ್ಠ 10 ನಿಮಿಷಗಳವರೆಗೆ ಮಾಹಿತಿ ಸಿಗ್ಬೇಕು ಆ ಸ್ಪೀಕರ್ ಮೂಲಕ. ಇಲ್ಲಿಂದನೇ ಎಲ್ಲವೂ ಜಗತ್ತಿಗೆ ಹೋಗಿದೆ ವಿನ ಜಗತ್ತಿನಿಂದ ಇಲ್ಲಿಗಲ್ಲ. ಬಂದಿದ್ರು ಆ ನಂತರದಲ್ಲಿ ನಾವು ಮರ್ತಿದ್ದೀವಿ, ಬಂದಿದೆ ಅಷ್ಟೇ ವಿನ ಮೂಲ ಇಲ್ಲಿದ್ದು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಟೀಮ್ದು ಒಂದು ಆಕಾಂಕ್ಷೆ ಏನಂದ್ರೆ ಇದು ಮನ್ ಕಿ ಬಾತಲ್ಲೂ ಮುಂದೆ ಬರುವ ದಿನಗಳಲ್ಲಿ ಬರಲಿ ಅಂತ ನಾವು ಒಂದು ಸಂಕಲ್ಪ ಮಾಡ್ತೀವಿ. ಗೋವು ಅಂದರೆ ಅದು ಬರೀ ಒಂದು ಹಾಲು ಕೊಡುವಂಥ ಒಂದು ಜೀವಿ ಅಷ್ಟೇ ಅಲ್ಲ, ಅದು ಅದರ ಬಗ್ಗೆ ಒಂದು ಶ್ರದ್ಧೆ ಇರಬೇಕು. ನಮ್ಮೆಲ್ಲ ದೇವಾನ ದೇವತೆಗಳು ನೆಲೆಸಿರುವಂತಹ ಒಂದು ಜೀವಿ. ನಮ್ಮ ಧರ್ಮದ ನಂಬಿಕೆ ಏನಂದರೆ ಹಸುಗಳ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ, ಯಾಕೆಂದರೆ ಅದು ಲಕ್ಷ್ಮಿಯ ವಾಸಸ್ಥಾನ ಅಂತ. ನಾನು 7th ಇಂದ ಇವತ್ತಿನವರೆಗೂ ನಾನೇ ಗಣಪತಿ ಮಾಡ್ತೀನಿ, ನಾನೇ ಇಡ್ತೀನಿ. ಒಂದಿನ ನಾನು ದುಡ್ಡಿಗೆ ತೊಗೊಂಬಂದಿಲ್ಲ, ನಾನೇ ಮಣ್ಣು ತೊಗೊಂಬಂದು ಮಾಡಿ ಪೈಂಟ್ ಮಾಡಿ ನಾನೇ ಪೂಜೆ ಮಾಡ್ತೀನಿ. ಈ ಇಟ್ಟಿಗೆ ಲೈಫ್ ಜಾಸ್ತಿ ಇರುತ್ತೆ, ಸುಮಾರು ಒಂದು 450-500 ವರ್ಷ ಈ ಥರ ಎಲ್ಲ ಬರುತ್ತೆ. ಇವರು ನಮ್ಮ ಮತ್ತೊಬ್ಬ ಅಣ್ಣ, ಇವರು 2ನೇ ಅಣ್ಣ ಚಂದ್ರಶೇಖರ್ ಅಂತ ಹೇಳಿ. ನಾನು ಅಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಡುವಾಗಲೂ ಹೇಳಿದೆ, ಒಂದು ಕಾರ್ಯಕ್ಕೆ ಎಲ್ಲರ ಒಂದು ಶಕ್ತಿ ಬೇಕಾಗುತ್ತೆ ಅಂತ. ಬಹುಶಃ ಇವರೆಲ್ಲರನ್ನೂ ಭಗವಂತ ಆ ಕೆಲಸಕ್ಕೆ ಆ ದೃಷ್ಟಿನಲ್ಲೇ ಸೃಷ್ಟಿ ಮಾಡಿದ್ದಾನೆ ಅನಿಸುತ್ತೆ. ವಾಸ್ತವವಾಗಿ ಇದೆಲ್ಲ ಇವ್ರ ಜಾಗ, ಆದರೂ ಕೂಡ ಒಂದು ಒಳ್ಳೆ ಕಾರ್ಯ ನನ್ನ ತಮ್ಮ ಮಾಡ್ತಿದ್ದಾರೆ ಅಂತಂದಾಗ ಇವರೆಲ್ಲರೂ ಕೂಡ ಒಂದು ಕಾರ್ಯಕ್ಕೋಸ್ಕರ ಕೈ ಜೋಡಿಸಿದ್ದಾರೆ. ನನ್ನ ಭಾಳ ಆತ್ಮೀಯ ಸ್ನೇಹಿತ ಇವನು, ನನ್ನ ಕ್ಲಾಸ್ಮೇಟ್ಸು ಕುಮಾರ್ ಅಂತೇಳಿ, ಬೆಳವಾಡಿಯವರೇ. ಇವರೆಲ್ಲರೂ ಕೂಡ ಈಗ ನೋಡಿ, ಇವ್ರದ್ದು ತೋಟ ಇಲ್ಲಿ ಪಕ್ಕದಲ್ಲಿದೆ. ಇವರು ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊಂಡು ನಮ್ಗೆ ಯಾಕೆ ಅನ್ಕೊಂಡಿರ್ಬೋದು, ಆಗಲ್ಲ. ಇಲ್ಲಿ ಏನು ಕೆಲಸ ನಡೀತಾ ಇದೆ ಇದರಲ್ಲಿ ಇವ್ರದ್ದು ಪಾತ್ರಗಳಿದೆ. ಇವರೆಲ್ಲರೂ ಕೂಡ ಇದರಲ್ಲಿ ಜೋಡಿಸ್ಕೊಂತಾರೆ. ಏನೇ ಇಲ್ಲಿ ಕೆಲಸ ನಡೀತಾ ಇದೆ ಅಂದರೆ ನಮ್ಗೆ ಯಾಕೆ ಅಲ್ಲಿ ಹೋಗೋದು, ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ, ಹಾಗೆ ಅಂದ್ಕೊಳ್ಳಲ್ಲ. ಇದು ಒಂದು ಒಳ್ಳೆಯ ಕಾರ್ಯ ಇದೆ, ನಾವೆಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ಇವರೆಲ್ಲರೂ ಇದರಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ಅದು ಬಹುಶಃ ಈ ಮಣ್ಣಿನ ಗುಣ ಅಂತ ಅನಿಸುತ್ತೆ. ನಿಮ್ಮ ಸಹೋದರರ ಬಗ್ಗೆ ಇಷ್ಟೊಂದು ಒಂದು ಅಂದರೆ ನೀವು ಬಾಲ್ಯದಿಂದ ನೋಡ್ಕೊಂಡ್ ಬಂದಿರ್ತೀರ, ಜೊತೆಗೆ ಈ ಥರದ ಒಂದು ಸಾಧನೆನ ಇಡೀ ದೇಶದಲ್ಲೇ ನೋಡೋ ಹಾಗೆ ಈ ಒಂದು ಶಕ್ತಿ ಪೀಠ ಥರ ಆಗ್ತಾ ಇದೆ, ಕೇಂದ್ರ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ನಮಗೆ ಮಾಡೋದಕ್ಕೆಲ್ಲ ಭಾರಿ ತುಂಬ ಸಂತೋಷ ಆಗ್ತೈತಿ. ಮಾಡಬೇಕು, ಹಿಂಗೆ ಮುಂದುವರಿಬೇಕು. ವಿರೂಪಾಕ್ಷ ಬೆಲ್ವಾಡಿಜಿ ಅವ್ರ ಬಗ್ಗೆ ಅವ್ರ ಜೊತೆ ಇದ್ದಂಥ ಬಾಲ್ಯದ ನೆನಪು ಏನಾದರೂ ಇದ್ರೆ ಹಂಚ್ಕೊಳಕ್ಕೆ ಇಷ್ಟಪಡ್ತಾರೆ? ತುಂಬ ವಯಸ್ಸ ಅವಾಗೆಲ್ಲ ಇದು ಇರೋದಕ್ಕಿಂತ ಹೊರಗಡೆ ಇದ್ದಿದ್ದೇ ಜಾಸ್ತಿ ಸಂಘದಲ್ಲಿ. ಅವಾಗಿದ್ದು ಇಲ್ಲಿ ಬಂದಾಗೆಲ್ಲ ಚೆನ್ನಾಗಿ ನಡ್ಕೊಂತಾರೆ. ಅದು ಅದರಲ್ಲಿ ದೇವಸ್ಥಾನ ಭಾರಿ ಚೆನ್ನಾಗಿರುತ್ತೆ. ಎಲ್ಲ ಬರೋದು, ಹೊರಗಡೆ ಎಲ್ಲ ಮಾತಾಡೋದು, ನೋಡ್ಬಿಟ್ರೆ ಸಂತೋಷ ಆಗ್ತದೆ. ಊರಲ್ಲೆಲ್ಲ ಯಾವ ಥರ ಚರ್ಚೆ ಮಾಡ್ತಾರೆ ಹಿರಿಯರು ಏನಾದರೂ? ಅದೇ ಮಾಡಿದರೆ ಒಳ್ಳೆ ಚೆನ್ನಾಗೈತೆ, ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅದು. ಹೊರಗಡೆ ಎಲ್ಲ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಅಂತ ಎಲ್ಲ ಮಾತಾಡ್ತಾರೆ ಅದನ್ನೆಲ್ಲ. ಖುಷಿ ಆಗುತ್ತೆ ಒಟ್ಟಾಗಿ. ಸರ್, ಇನ್ನು ನಿಮ್ಮ ಬಾಲ್ಯದ ಗೆಳೆಯರಾದಂಥ ವಿರೂಪಾಕ್ಷ ಅಣ್ಣನವ್ರ ಬಗ್ಗೆ ನೀವು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ವಿರೂಪಾಕ್ಷ ಅವರು ಒಟ್ಟಿಗೆ ಓದಿದವರು. ಅವರು ಸಾಧನೆ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಹೋದರು. ಒಂದು RSS ಅಂತ ಒಂದು ಕಂಪ್ನಿಯಲ್ಲಿ ಇದು ಮಾಡಿಕೊಂಡು ಎಲ್ಲ ಚೆನ್ನಾಗಿ ಇದು ಮಾಡಿದ್ರು. ನಮ್ಮನ್ನು ಕರ್ಕೊಂಡು ಶಾಖೆಗೆ ಎಲ್ಲ. ಆಗ ತುಂಬ ಹೆಮ್ಮೆ ಆಯಿತು. ತುಂಬ ಬೆಳೀತಾರೆ ವಿರೂಪಾಕ್ಷ ಅವರು. ನಮ್ಮ ಸ್ನೇಹಿತರು ನಿಂಗರಾಜು ಅಂತ ಇದ್ದರು, ಅವರು ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ತುಂಬ ವ್ಯಕ್ತಿ ದೊಡ್ಡವರಾಗಿದ್ದಾರೆ ಅಂತ ಹೇಳಿದರು. ಯೋಗ ಕ್ಲಾಸ್ ಅಂತ ಕ್ಲಾಸ್ ಮಾಡಿ ಇಲ್ಲೊಂದು ಬೆಳವಣಿಗೆ ಮಾಡಬೇಕು ಅಂತ ತುಂಬ ಖುಷಿ ಆಯಿತು. ಮಾಡ್ತೀವಿ ಎಲ್ಲ ಅಂತ ಅಂದು ವಿನಾಯಕರು ಹೇಳಿದರು, ಅವರ ಮಗರು. ಅವರು ಮಾಡಲಿ, ನಮಗೆ ಸಂತೋಷ. ಆಮೇಲೆ ಸೂರ್ಯ ದೇವಸ್ಥಾನ ಬಂತು. ನಾವು ಜಮೀನು ಕೆಲಸ ಮಾಡಿಕೊಂಡು ಇವ್ರ ಹತ್ರ ಕೈ ಜೋಡಿಸ್ಕೊಂಡು ಸಹಕರಿಸ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಬಂದು, ಇದು ನಮ್ಮದು, ಅವ್ರದ್ದಲ್ಲ, ನಾವೆಲ್ಲ ಸೇರಿ ಮಾಡಬೇಕು, ಸಮಾಜದ ಆಸ್ತಿ ಮಾಡೋಣ ಬನ್ನಿ ಅಂತ ಕರಿತಾ ಇದ್ದೀವಿ. ಸರಿ ಬರ್ತೀವಿ ಅಂತ ಅಂದಿದ್ದಾರೆ. ಎಲ್ಲ ಬಂದು ಇದು ಮಾಡ್ತೀವಿ. ನಾವು ಎಲ್ಲ ಕೋಚಿಂಗ್ ಕೊಡ್ತಾ ಇದ್ದೀವಿ, ಈ ಥರ ಇದೆ ಬನ್ನಿ ಅಂತ. ಇಡೀ ಹೆಚ್ಚು ಕಮ್ಮಿ ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಇದ್ದಾರೆಲ್ಲ ಬಂದು ನೋಡ್ಕೊಂಡು ಹೋಗೋಕ್ಕೆ ಖುಷಿ ಪಡ್ತಾ ಇದ್ದಾರೆ. ಹೇಗನ್ಸುತ್ತೆ ವಿರೂಪಾಕ್ಷ ಬೆಲ್ವಾಡಿ ಸರ್ ಅವರು ಮತ್ತು ನೀವು ಬಾಲ್ಯದ ಗೆಳೆಯರಾಗಿದೆ, ಚಿಕ್ಕ ವಯಸ್ಸಲ್ಲಿ ಇರೋದಕ್ಕೂ ಇವತ್ತು ಅವರನ್ನು ಒಂದು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯೋಗ ಕ್ಷೇತ್ರದಲ್ಲಿ ಅವ್ರನ್ನ ಗುರುತಿಸ್ತಾ ಇರೋದು ನಿಮಗೆ ಹೇಗೆ ಅನಿಸುತ್ತೆ? ನಮಗೆ ಒಂದು ಹೆಮ್ಮೆ ಅನಿಸುತ್ತೆ. ಅವರು ತುಂಬ ಬೆಳೀತಾರೆ. ಅಂದರೆ ಸ್ಕೂಲಲ್ಲಿ ಹೇಗಿದ್ರು ಅವರು? ಸ್ಕೂಲಲ್ಲಿ ತುಂಬ ಚೆನ್ನಾಗೇ ಇದ್ದರು, ಸಾಧು ಮನುಷ್ಯರು. ತುಂಬ ಒಟ್ಟಿಗೆ ನಾವೆಲ್ಲ ಒಂಥರ ಸಾಧು ಥರ, ಒಂದು ಜಗಳ ಇಲ್ಲ, ಒಂದು ಇದಿಲ್ಲ. ಒಂದು ಸಾಧನೆ ಮಾಡಬೇಕು, ಒಂದು
ಒಬ್ರಿಗೆ ಬೈದಾರಲ್ಲ, ಜಗಳ ಮಾಡ್ದಾರಲ್ಲ, ಆಟ ಪಾಠದಲ್ಲಿ ಚೆನ್ನಾಗಿದ್ವಿ. ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಈಗ ಈ ಮಟ್ಟದಲ್ಲಿದ್ದಾರೆ ಅಂತ ಅಂದರೆ ಖುಷಿ ಆಗುತ್ತೆ. ನಾವು ಇವ್ರು ನೋಡಿ ನಾವು ಆ ಥರ ಒಂದು ಮಾಡಬೇಕು ಸಾಧನೆ ಅನ್ನೋ ಒಂದು ಇದಿದೆ. ನೋಡೋಣ, ಅವ್ರ ಜೊತೆ ಸೇರಿಸ್ಕೊಂಡು ನಾವು ಮಾಡ್ಬೋದು. ಮುಂದಿನ ಪೀಳಿಗೆಗೆಲ್ಲ ಚಿಕ್ಕಮಗಳೂರು ಇರ್ಲಿ ಅಥವಾ ಕರ್ನಾಟಕ ಅಥವಾ ದೇಶದಾದ್ಯಂತ ಅವ್ರು ದೇಶದಾದ್ಯಂತ ಇರಲಿ ಸ್ಫೂರ್ತಿ. ಚಿಕ್ಕಮಗಳೂರು ಹೆಸರಲ್ಲಿರಬೇಕು. ದೇಶಾದ್ಯಂತ ವಿರೂಪಾಕ್ಷ ಬೆಳವಾಡಿ ಅನ್ನೋದೊಂದು ಪ್ರಸಿದ್ಧವಾಗುತ್ತೆ. ಇದು ಸರ್, ನಿಮ್ಮ ನೋಡಿ ನಿಮ್ಮ ಬಗ್ಗೆ ಅವರ ಅಷ್ಟೊಂದು ಅಭಿಮಾನ ವ್ಯಕ್ತಪಡಿಸ್ತಿದ್ದಾರೆ. ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಬಾಲ್ಯದಲ್ಲಿ ನಾವೆಲ್ಲರೂ ಒಂದು ರೀತಿ ಸಾಧು ಥರನೇ ಇದ್ದರೂ ಒಂಚೂರು ತುಂಟಾಟಿಕೆನೇ ಇರ್ತಿತ್ತು. ತುಂಟಾಟಿಕೆನೇ ಇರಲಿಲ್ಲ ಅಂದರೆ ಅದು ಬಾಲ್ಯನೇ ಅಲ್ಲ. ಆದರೆ ಭಾಳ ನನ್ನ ಪರಮಾಪ್ತ ಗೆಳೆಯ ಕುಮಾರು, ಒಂದು 5-6 ಜನ ಇದ್ವಿ, ಅದರಲ್ಲಿ ಇವರು ಕೂಡ ಒಬ್ಬರು. ಒಂಥರ ಖುಷಿ ಆಗುತ್ತೆ ಇವ್ರನ್ನೆಲ್ಲ ನೋಡಿದ್ರು. ಆದರೆ ನನಗೆ ಯಾವತ್ತೂ ಕೂಡ ನನ್ನ ಸ್ನೇಹಿತರುಗಳನ್ನು ನೋಡಿದಾಗ ನನಗೆ ನಾನೇನೋ ತುಂಬ ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ಬೆಳೆದು ಬಿಡ್ತೀನಿ ಆ ಫೀಲ್ ನನಗೇನು ಅನಿಸಲ್ಲ ಯಾವತ್ತೂ ಕೂಡ. ಅವ್ರು ನೋಡಿದಾಗ ಅವ್ರಗಳ ಜೊತೆ ನಾನು ಸಹಜವಾಗಿದ್ದೀನಿ ಮೊದಲಿಂದನೂ ಕೂಡ ಎಲ್ಲರ ಯಾಕೆಂದ್ರೆ ಆ ಬಾಲ್ಯ ಎಲ್ಲಿ ಬಿಟ್ಟು ಹೋಗುತ್ತೆ, ಆ ಪ್ರೀತಿ ಅದೆಲ್ಲ. ವಿಶ್ವಾಸ. ಒಂದು ರೀತಿ ಕೆಲವೊಂದು ವಿಷಯಗಳಲ್ಲಿ ಅನ್ನದಾತನೂ ಇದ್ದಾರೆ ಇವರು. ಸೊ ಅದೊಂದು ಹೆಮ್ಮೆ ಅನಿಸುತ್ತೆ. ಸೊ ನಾವೆಲ್ಲ ಮುಂಚೆ ಬೆಂಗಳೂರಿಗೆಲ್ಲ ಹೋದಂಥ ಸಂದರ್ಭದಲ್ಲಿ ಇವರು ಬೆಂಗಳೂರಿನಲ್ಲಿ ಇರ್ತಿದ್ರು. ನಾನು ಹೇಳ್ತಾರೆ ಒಂದು 25-30 ವರ್ಷದ ಹಿಂದೆ. ಸೊ ಇವರಿಗೆ ಊಟ ಇಲ್ಲ ಅಂದಾಗಲೂ ನಮಗೆ ಕೊಟ್ಟಂಥ ಭಾಳ ಆತ್ಮೀಯ ಗೆಳೆಯ ಸಂಘ ಅವೆಲ್ಲ ಮರೆಯೋಕ್ಕಾಗೋದಿಲ್ಲ. ಅದು ರೂಟೆಡ್. ಹೌದು, ಗ್ರೋತ್ ಟೈಮಲ್ಲಿ ಇದ್ದಿದ್ದಂತ. ಹೌದು. ಇವತ್ತು ನೀವು ಬೆಳೆದ್ರು ನಿಮ್ಮ ಜೊತೆ ಇರ್ತಾರೆ. ಆ ಕಷ್ಟದ ಸಂದರ್ಭದಲ್ಲೂ ಅವ್ರು ಅವ್ರ ನಮ್ಮ ಜೊತೆನಲ್ಲೇ ಇದ್ರು. ಅವತ್ತು ಇದ್ರು, ಇವತ್ತು ಇದ್ರು, ಮುಂದೇನು ನಾನು ಅವ್ರ ಜೊತೆನಲ್ಲೇ ಇರ್ತೀನಿ. ಖಂಡಿತ ನಾವು ಇರ್ತೀವಿ ಜೊತೆಯಲ್ಲಿ. ಸೊ ಇದು ಒಂದು 3 ಎಕರೆ ಇದೆ. ಸೊ ಇದನ್ನು ಸಾಮಾನ್ಯ ಎಷ್ಟು ಸಾಧ್ಯತೆ ಅಷ್ಟು ನಾವು ಬಳಕೆಯನ್ನು ಮಾಡ್ಕೊಂಡಿದ್ದೀವಿ 3 ಎಕರೆನಲ್ಲಿ. ಈಗ ನಾವು ದೇವಸ್ಥಾನ ನೋಡಿದ್ವಿ, ಹಾಗೆಯೇ ಇಲ್ಲಿ ಸಾಧನಾಧಾಮ ಅದರೊಳಗಡೆ ಆಮೇಲೆ ಹೋಗೋಣ. ಹಾಗೆ ಅಲ್ಲಿ ನನ್ನ ತಂದೆ ತಾಯಿಯವ್ರದ್ದು ಗದ್ದಿಗೆ ನೋಡಿದ್ವಿ. ಇಲ್ಲಿ ಕೇವ್ ಬರುತ್ತೆ. ಸೊ ಮತ್ತು ವಾಕಿಂಗ್ ಪಾತ್ ಕೂಡ ಬರುತ್ತೆ. ಅದ್ರ ಸೈಡ ಕೇವ್ ಇಲ್ಲ, ಒಳಗಡೆ ಬರುತ್ತೆ. ಒಳಗಡೆ ಈಗ ಇಲ್ಲಿ ಒಳಗಡೆನಲ್ಲೇ ವಾಕಿಂಗ್ ಪಾತ್ ಥರ ಆಗುತ್ತೆ, ಅದ್ರ ಸುತ್ತಲೂ ವಾಕಿಂಗ್ ಪಾತ್ ಬರುತ್ತೆ ಮತ್ತೆ. ಸೊ ಅಲ್ಲಿ ಫ್ರಂಟಲ್ಲಿ ಬಂದಿರುತ್ತೆ. ಸೊ ಹಾಗೆ ಇಲ್ಲಿ ಮುಂದೆ ಬರುತ್ತೆ. ಮತ್ತು ಕಾಂಪೌಂಡ್ 3 ಎಕರೆ ಇದೆ. 3 ಎಕರೆ ನಾವು ಸೇಫ್ಟಿ ಪರ್ಪಸ್. ಹೌದು. ಬರೀ ಅಲ್ಲಿ ಮಾತ್ರ ಬರಲ್ಲ, ಮಧ್ಯದಲ್ಲೂ ಎಲ್ಲ ಕಡೆ ನಾವು ತಗೊಳ್ತಾ ಇದ್ದೀವಿ. ವಾಕಿಂಗ್ ಪಾತಲ್ಲಿ ನಾವೇನು ಕಾಂಪೌಂಡ್ ನೋಡಿದ್ವಿ ಅದು 8 ಅಡಿ ಇದೆ. ಅದು ಸೆಕ್ಯೂರಿಟಿ ಪರ್ಪಸ್ಗೂ ನಾವು ಅದನ್ನು ನೋಡ್ಕೊಂಡು ಮಾಡಿದ್ದೀವಿ. ಸೊ ಒಂದು 8 ಅಡಿ ಇರಬೇಕು ಅಂತೇಳಿ. ಹಾಗೇನೆ ಮೇಲ್ಗಡೆ ಅಂಚು ಬರುತ್ತೆ ಅದಕ್ಕೆ ಕಾಂಪೌಂಡಿಗೆ. ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀರು ಇಳಿಬಾರ್ದು, ಕಾಂಪೌಂಡಿಗೆ ನೀರು ಇಳಿಬಾರ್ದು ಅದು ಅಂತೇಳಿ ಹೆಚ್ಚು ದಿನ ಬಾಳಿಕೆ ಬರಲಿ ಅನ್ನೋ ಕಾರಣಕ್ಕೆ ಅದು ಅಂಚು ವಿಭಿನ್ನವಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ಆ ಅಂಚಿನ ಮಧ್ಯದಲ್ಲಿ ಆ ಕಾಂಪೌಂಡ್ ಮೇಲ್ಗಡೆ ಒಂದೊಂದು ಸ್ಪೀಕರ್ ಇಡ್ತಾ ಇದ್ದೀವಿ, ಪ್ರತಿ 20 ಅಡಿಗೆ ಒಂದೊಂದು. ಸೊ ವಾಕಿಂಗ್ ಮಾಡುವಾಗ ಅವರು ಒಳ್ಳೆ ದೇವ್ರ ನಾಮ ಸಂಗೀತವನ್ನು ಕೇಳ್ಕೊಂಡು ವಾಕಿಂಗ್ ಮಾಡಬೇಕು. ಅಂದರೆ ಈ ಸಾಧನಾಧಾಮಕ್ಕೆ ಈ ಜಾಗಕ್ಕೆ ಬಂದರೆ ಎಲ್ಲ ರೂಪಗಳಲ್ಲೂ ಅವರಿಗೆ ಪರಿಣಾಮ ಆಗಬೇಕು, ಮನಸ್ಸಿನ ಮೇಲೆ ಶಾರೀರಿಕವಾಗಿ ಪರಿಣಾಮ ಆಗಬೇಕು. ಮತ್ತು ಇಲ್ಲಿ ಒಂದು ಸ್ಟ್ರೆಚ್ ನಾವು ವಾಕಿಂಗ್ ಪಾತನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಹೇಗೆ ಮಾಡ್ತಿದ್ದೀವಿ ಅಂದರೆ ಅವರು ಬರಿಗಾಲಲ್ಲಿ ನಡಿಬೇಕು, ಚಪ್ಪಲನ್ನು ಅಲ್ಲಿ ಬಿಟ್ಬಿಡ್ಬೇಕು, ಬರಿಗಾಲಲ್ಲಿ ನಡಿಬೇಕು. ಸ್ವಲ್ಪ ಜಲ್ಲಿ ಸಿಗುತ್ತೆ, ಸಣ್ಣ ಸಣ್ಣ ಕಲ್ಲುಗಳು ಸಿಗಬೇಕು, ಆಮೇಲೆ ಕೆಸರು ಸಿಗಬೇಕು, ಅದಾದಮೇಲೆ ನೀರು ಸಿಗಬೇಕು, ಅದಾದಮೇಲೆ ಹುಲ್ಲು ಸಿಗಬೇಕು. ಸೊ ಇದು 4-5 ಥರದಲ್ಲಿ ಅವರು ಬರಿಗಾಲಲ್ಲಿ ನಡಿಬೇಕು. ಈಗ ನಮಗೆಲ್ಲ ಬರಿಗಾಲಲ್ಲಿ ನಡೆದ ಅಭ್ಯಾಸನೇ ಇಲ್ಲ. ಆದರೆ ಬರಿಗಾಲಲ್ಲಿ ನಡೆದ್ರೆ ಅದರ ಆನಂದನೇ ಬೇರೆ ಇರುತ್ತೆ. ಮತ್ತು ಅದು ಶಾರೀರಿಕವಾಗೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಅದಾದ್ಮೇಲೆ ಕೆಲವು ಕಡೆ ಬರಿಗಾಲಲ್ಲಿ ನಡೆಯೋದನ್ನ ನಮ್ಮ ಪ್ರಧಾನಮಂತ್ರಿಗಳು ಅವರ ಒಂದು ಕರೆಕ್ಟ್, ಅವರು ಅದನ್ನ ಮಾಡಿ ತೋರಿಸಿದ್ದಾರೆ. BP ಆಗಿ ಹೌದು, ಬೆನಿಫಿಟ್ಸ್ ಆಗಿ. ಹೌದು. ಆವಾಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಯಾಕೆ ಕಾಯಿಲೆಗಳೆಲ್ಲ ಇರ್ತಿರ್ಲಿಲ್ಲ ಅಂದ್ರೆ ಬಹುಶಃ ಈ ತರ ನಾನು ಚಪ್ಪಲ್ ಹಾಕಕ್ ಶುರು ಮಾಡಿದ ಹೈಸ್ಕೂಲಿಗೆ ಬಂದ ಮೇಲೆ ಎಕ್ಸ್ಪೀರಿಯನ್ಸ್ ನೀವು ಇಲ್ಲಿ ಸಾಧನೆ ಮಾಡಿಸ್ತಾ ಇದೀವಿ. ಸೊ ಅದು ಬರುತ್ತೆ. ಹಾಗೇನೆ ಕಾಂಪೌಂಡು ಅಲ್ಲಿ ನೀವು ಗಮನಿಸ್ಬೋದು, ಎಲ್ಲ ಫ್ರೇಮ್ ಬಂದಿದೆ. ಅದೇ ಇಲ್ಲಿ ಫ್ರೇಮ್ ಇಲ್ಲ. ಕೇಳೋಣ ಅಂತ ಇದ್ದೆ. ಸೊ ಇಲ್ಲಿ ಫ್ರೇಮ್ ಇಲ್ಲ, ಅಲ್ಲಿ ಫ್ರೇಮ್ ಇದೆ, ಬಟ್ ಇಲ್ಲೂ ಫ್ರೇಮ್ ಬರುತ್ತೆ. ಸೊ ಇದು ಕೂಡ ವಾಕಿಂಗ್ ಪಾತ್ ಬರುತ್ತೆ. ವೆಹಿಕಲ್ಗಳು ಓಡಾಡೋ ಥರನೂ ಇಲ್ಲಿ ಮಾಡ್ತೀವಿ. ಮತ್ತು ಸುತ್ತ ಸೈಡ್ ಕೇವ್ ಇರುತ್ತಲ್ಲ ಸರ್, ಕೇವ್ ಅಲ್ಲಿ ಬರುತ್ತೆ, ಅಲ್ಲಿ ಮಾತ್ರ ಕೇವ್. ಆ ಸ್ಟ್ರೆಚ್ ವೆಹಿಕಲ್ ಇಲ್ಲಿ ಮುಂದಕ್ಕೆ ಹೋಗುತ್ತೆ, ವೆಹಿಕಲ್ ಹಿಂದೆಯಿಂದ ಬರುತ್ತೆ, ಹಿಂದೆಯಿಂದ ಬಂದು ಹೀಗೆ ಮುಂದೆ ಹೋಗುತ್ತೆ. ಸ್ಪೇಷಿಯಸ್ ಆಗಿದೆ. ಮತ್ತೆ ಹಿಂದೆನೂ ಓಡಾಡೋ ಥರ ವೆಹಿಕಲ್ಗಳಿಗೆಲ್ಲ ಸಾಕಷ್ಟು ನಾವು ಜಾಗವನ್ನು ಇಟ್ಕೊಂಡಿದ್ದೀವಿ. ಮತ್ತು ಇದೆಲ್ಲ ಆದ ನಂತರದಲ್ಲಿ ಸುತ್ತಲೂ ಕೂಡ ನಾವು ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಹಣ್ಣು ಮತ್ತು ಹೂವಿನ ಗಿಡಗಳನ್ನು ಬೆಳೆಸಬೇಕು ಅಂತ ಯೋಚನೆ ಮಾಡಿದ್ದೀವಿ. ಯಾಕೆ ಹಣ್ಣು ಮತ್ತು ಹೂವಿನ ಗಿಡಗಳನ್ನೇ ಬೆಳೆಸಬೇಕು ಅಂತ ಯೋಚನೆ ಮಾಡಿದ್ದೀವಿ ಅಂದರೆ, ಈ ಮನುಷ್ಯನ ಮನಸ್ಸಿನ ಮೇಲೆ ಒಂದು ಪಾಸಿಟಿವ್ ಆದಂಥ ಒಂದು ಪರಿಣಾಮ ಬೀರುವಂಥದ್ದು
ಅದು ಒಂದು ಸಂಶೋಧನೆಗಳ ಮೂಲಕವೂ ಕೂಡ ಹ್ಮ್. ದುಂಬಿಗಳ ನಾದ ಮತ್ತು ಪಕ್ಷಿಗಳ ಕಲರವ ಕಲರ್. ಇವಾಗ ಹೇಗಾಗಿದೆ ಅಂದರೆ ಹ್ಮ್. ಎಲ್ಲ ಮೆಕ್ಯಾನಿಸಮ್ ಆಗಿ ಹ್ಮ್. ನಮ್ಮ ಮನೆಗಳಲ್ಲಿ ಹ್ಮ್. ಚಿಟ್ಟೆಗಳನ್ನು ಪ್ಲಾಸ್ಟಿಕ್ಕಿಂದ ಇಟ್ಕೊಂತೀವಿ, ಒರಿಜಿನಲ್ ಇಟ್ಕೊಳ್ಳಲ್ಲ. ಫ್ಲವರ್ಸ್ ಎಷ್ಟೋ ಫ್ಲವರ್ಸನ್ನು ಪ್ಲಾಸ್ಟಿಕ್ ಇಟ್ಕೊಳ್ತೀವಿ, ಎಲ್ಲ ಆರ್ಟಿಫಿಷಿಯಲಿ ಬಂದ್ಬಿಟ್ಟಿದ್ದೀವಿ. ಜೇಡ ಇದ್ರೆ ತೆಗಿತೀವಿ, ಜೇಡ ಥರದ್ದು ಇಟ್ಕೊಂತೀವಿ ಪ್ಲಾಸ್ಟಿಕ್ದು. ಆಮೇಲೆ So, ಎಲ್ಲ ಅದೇ ಮೇಂಟೈನ್ ಮಾಡಕ್ಕೆ ಪೇಷನ್ಸು ಇಲ್ಲ. ಪೇಷನ್ಸು ಇಲ್ಲ. ಅದಕ್ಕೆ ನ್ಯಾಚುರಲ್ ಆಗಿದ್ರೆ ಈಗ ನೋಡಿ, ನಾವು ಯೋಗದವ್ರು ಈಗ ನಂದೇನೆ ನೀವು ನಾನೇ ಹೇಳೋದಾದರೆ, ನಾನೀಗ ಧ್ಯಾನದ ಕ್ಲಾಸ್ ಇದ್ದಾಗ ಏನಾರು ಒಂದು ಸಂಗೀತ ಬೇಕು, ಅದಕ್ಕೆ ನ್ಯಾಚುರಲ್ ಆಗಿರಬೇಕು ಅಂದರೆ ನದಿ ಹರಿತಾ ಇರೋವಂಥ ನೀರಿಂದು ಅಥವಾ ಪಕ್ಷಿಗಳ ಕಲರವ, ಇದು ನ್ಯಾಚುರಲ್ ಅಲ್ಲ, ಸುಮ್ಮನೆ ಒಂದು ರೆಕಾರ್ಡ್ ಹಾಕೋವಂಥದ್ದು. ಸೊ ಅದ್ರ ಮೂಲಕನೇ ಅವರಿಗೆ ಮನಸ್ಸಿನ ಮೇಲೆ ಅಷ್ಟು ಪರಿಣಾಮ ಆಗುತ್ತೆ ಅಂತಾದರೆ ಇಲ್ಲಿ ನ್ಯಾಚುರಲ್ ಆಗಿದ್ರೆ ಹೇಗಾಗ್ಬೋದು? ಸೊ ಅದಕ್ಕೆ ಥೆರಪಿಟಿಕ್ ಆಗಿರುತ್ತೆ. ಇಲ್ಲಿ ಬೆಳೆಸೋವಂಥ ಹಣ್ಣಿನ ಗಿಡಗಳಾಗಲಿ ಹೂವಿನ ಗಿಡಗಳಾಗಲಿ ಅದು ನಮ್ಮ ಬಳಕೆಗೋಸ್ಕರ ಅಂತಲ್ಲ, ಪಕ್ಷಿಗಳು ಬರಬೇಕು, ಆ ಹಣ್ಣನ್ನು ತಿನ್ನಬೇಕು, ಪಕ್ಷಿಗಳು ವಾಸ ಮಾಡಬೇಕು. ಇಲ್ಲಿ ನೋಡಿ, ಈಗ ಕಲರವ ಬರುತ್ತೆ, ಈ ಕಲರವ ಬರಬೇಕು, ಮತ್ತು ಆ ದುಂಬಿಗಳ ನಾದ ಬರಬೇಕು, ಅದು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಆಗಬೇಕು. ಅದಕ್ಕೋಸ್ಕರ ಪ್ಲಾನ್ ಮಾಡಿದ್ದೀನಿ. ಅಂದರೆ ನಾವು ಹಸಿರು ಭಾನುವಾರ 13 ಇದೇ ಒಂದು ಉದ್ದೇಶ. ಹೌದು, ನೀವು ಹೇಳಿದ್ದೀವಿ, ಇಲ್ಲಿ ಬಂದಿದ್ವಿ, ಇಲ್ಲೇ ನೆರವೇರಿಸಿದ್ವಿ ಉದ್ಘಾಟನೆ ದಿನ, ಕಳಶ ಪೂಜೆ ಆಗ್ತಿತ್ತು. ಹೌದು, ಅವಾಗ್ಲೂ ನಾವು ನಿಮಗೆ ಯಾವ ಮರ ಬೇಕು ಅಂದಾಗ ಈ ತರದ ಉದ್ದೇಶ ಅವತ್ತೇ ಹೇಳಿದ್ರಿ. ಹೌದು, ನನ್ಗೆ ಕಮರ್ಷಿಯಲ್ ಕ್ರಾಪ್ ಬೇಡ ಅಥವಾ ನಮಗೆ ಬಳಕೆಗೆ ಆಗೋಕೆಲ್ಲ ಹೌದು, ಪ್ರಾಣಿ ಪಕ್ಷಿಗಳು ಬಂದು ತಿಂದು ಅಲ್ಲಿ ಆಸ್ವಾದಿಸುವಂತ. ಹೌದು, ಅವುಗಳ ವಾಸಸ್ಥಾನನೂ ಆಗಬೇಕಿಲ್ಲ, ಅಂದ್ರೆ ಪ್ರಕೃತಿ ಮಧ್ಯದಲ್ಲಿ ಇರಬೇಕು ಅನ್ನೋದು ಥಾಟ್ ಅಲ್ಲಿ ಎಷ್ಟು ಪಾಸಿಟಿವಿಟಿ. ಹೌದು, ಹೌದು. ಥ್ಯಾಂಕ್ ಯು ಸರ್. ಆ ತರ ಒಂದು ಮೆಸೇಜ್ ನ ಯುವಕರಿಗೆ ನೀವು ಕೊಡ್ತಾ ಇದ್ದೀರಾ. ಯಾಕೆಂದ್ರೆ ನಾವು ಯೂಶಲಿ ನೀವು ಹೇಳ್ದಂಗೆ ಎಲ್ಲಾ ಕಡೆ ಈಗ ಶೋ ಪ್ಲಾಂಟ್ಸು, ಆಮೇಲೆ ಪ್ರಕೃತಿಗೆ ಪರವಾದಂತಹ ಬಳಕೆಗಳನ್ನ ಮಾಡ್ತಾ ಇದೀವಿ. ಅದು ಈಗ ನೀವು ಹೇಳ್ತಾ ಇರೋದು ಸಸ್ಟೈನಬಲ್ ಪ್ಲಸ್ ಸೋಷಿಯಲ್ ಫಾರೆಸ್ಟ್ರಿಯ ಇನ್ನೊಂದು ಉದ್ದೇಶ. ಹೌದು, ಹೌದು. ಸರ್, ಇನ್ನು ಈ ಕಾಂಪೌಂಡ್ ಬಗ್ಗೆ ಹೇಳ್ತಾ ಇದ್ರಿ, ಇಲ್ಲಿ ಫ್ರೇಮ್ಸ್ ಇದೆ, ಇನ್ನು ಉಳಿದ ಹತ್ರ ಫ್ರೇಮ್ಸ್ ಇಲ್ಲ. ಇದು ಏನು ಉದ್ದೇಶದಿಂದ ಮಾಡಿಸಿದ್ದೀರಾ? ಇದು ಕಾಂಪೌಂಡಲ್ಲಿ ನಮ್ಮದು 3 ಎಕರೆ ಇರೋ ಜಾಗದಲ್ಲಿ ಒಂದು 80 ಭಾಗ ನಾವು ಕಾಂಪೌಂಡ್ನ ಈ ಥರ ಫ್ರೇಮ್ ಮಾಡ್ತಾ ಇದ್ದೀವಿ. ಈ ಫ್ರೇಮ್ನ ಉದ್ದೇಶ ಏನಂದರೆ, ಈ ಫ್ರೇಮಲ್ಲಿ ಒಬ್ಬೊಬ್ಬ ಮಹರ್ಷಿಯ ಅಥವಾ ನಮ್ಮ ದೇಶದ ಸಾಧಕರ ಚಿತ್ರಗಳು ಬರುತ್ತೆ. ಇಲ್ಲಿ ಅದು ಕೆತ್ತನೆ ರೂಪದಲ್ಲೇ ಬರುತ್ತೆ. ಆ ಗೋಡೆಗೆನೆ ಅದನ್ನು ಮಾಡ್ತಾರೆ, ಪೇಂಟ್ ಅಲ್ಲ, ವಿಗ್ರಹದ ರೂಪದಲ್ಲಿ ಮಾಡ್ತಾರೆ. ಅದನ್ನು ಗೋಡೆಗೆನೆ ಮಾಡ್ತಾರೆ. ಕೆಳಗಡೆ ಅವ್ರ ಹೆಸರು ಇರುತ್ತೆ. ಸೊ ಮೇಲ್ಗಡೆ ಅಂಚು ಬರುತ್ತೆ, ಒಳಗಡೆ ಸ್ಪೀಕರ್ ಇರುತ್ತೆ, ಇಲ್ಲಿ ಆ ಮಹರ್ಷಿ ಅಥವಾ ಆ ಸಾಧಕರ ಚಿತ್ರ ಇರುತ್ತೆ, ಕೆಳಗಡೆ ಅವ್ರ ಹೆಸರು ಇರುತ್ತೆ. ಈಗ ಹೆಸರಿದ್ದು ಬರೀ ಚಿತ್ರ ಇದ್ದರೆ ಯಾರು ಅಂತ ಹೆಂಗೆ ಗೊತ್ತಾಗುತ್ತೆ? ಡಿಸ್ಕ್ರಿಪ್ಷನ್ಸ್ ಬೇಕು. ಹೆಂಗೆ ಓದೋಕ್ಕೆ ಅಲ್ಲ, ಅಷ್ಟು ಹಾಕೋದಕ್ಕೆ ಆಗೋದಿಲ್ಲ, ಜಾಗ ಇಲ್ಲ. ಅದಕ್ಕೆ ನಮ್ಮದೊಂದು ಟೆಕ್ನಿಕಲ್ ಟೀಮ್ ಇದ್ದಾರೆ ನಮ್ಮಲ್ಲಿ. ಸೊ ಅವರು ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅಂದರೆ, ಅಲ್ಲಿ 2 ಬಟನ್ ಇಟ್ಟಿರ್ತಾರೆ, ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜ್ ಇದಿರುತ್ತೆ. ಸೊ ಬಂದವರು ಆ ಬಟನನ್ನು ಪ್ರೆಸ್ ಮಾಡಿದರೆ ಆ ವ್ಯಕ್ತಿಯ ಬಗ್ಗೆ ಕನಿಷ್ಠ 5ರಿಂದ ಗರಿಷ್ಠ 10 ನಿಮಿಷಗಳವರೆಗೆ ಮಾಹಿತಿ ಸಿಗಬೇಕು ಆ ಸ್ಪೀಕರ್ ಮೂಲಕ. ಸೊ ಈ ಥರದ್ದು ಪ್ಲಾನ್ ಮಾಡಿದ್ವಿ. ಓದೋ ಸಾವಧಾನ ಇಲ್ದವರು ಕೂಡ ಧ್ವನಿ ಮೂಲಕ ಅದನ್ನ ಕೇಳಿಸ್ಕೊಳ್ಬೇಕು ಅಂತ. ಸೊ ಅದು ಈಗ ಫ್ರೇಮ್ ಶುರುವಾಗಿದೆ, ಇನ್ನು ಉಳಿದಿದೆ ಒಂದೊಂದೇ ಕೆಲಸಗಳು ಶುರು ಮಾಡ್ತೀವಿ. ಈ ಕೆಲಸವನ್ನ ಯಾರು ಪ್ಲಾನ್ ಮಾಡ್ತಾರೆ? ಇಲ್ಲಿ ಪ್ಲಾನಿಂಗ್ ಎಲ್ಲ ನಂದೇ ಇರುತ್ತೆ. ಅಂದ್ರೆ ಅದು ನಾನು ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಬೆಳಗ್ಗೆನೂ ಅದನ್ನೇ ಹೇಳಿದೆ, ಆಯಾ ಟೈಮಿಗೆ ಏನೋ ಒಂದು ಯೋಚನೆ ಬರುತ್ತೆ, ಹೀಗೆ ಮಾಡೋಣ ಅಂತ. ಆ ಪ್ರಕಾರದಲ್ಲಿ ಇದು ಮಾಡ್ತಿದ್ವಿ. ಇದನ್ನ ಫ್ರೇಮ್ ವರ್ಕ್ ಎಲ್ಲವ ಇಲ್ಲೇ ಸ್ಥಳೀಯವಾಗಿ ನಮ್ಮ ಕೆಲ್ಸಕ್ಕೆ ಬರ್ತಲ್ಲ ಅವ್ರ ಹತ್ರ ಮಾಡಿಸ್ತಾ ಇದ್ದೀನಿ. ಇನ್ನು ವಿಗ್ರಹದನ್ನ ನಾವು 2-3 ಜನದ ಹತ್ರ ಮಾತಾಡಿದ್ದೀವಿ. ಸೊ ನಾವು ಅವರಿಗೆ ಡೀಟೇಲ್ಸನ್ನು ನಾವು ಕೊಟ್ಟರೆ ಮಹರ್ಷಿಗಳ ಬಗ್ಗೆ, ಅವರು ಆ ಪ್ರಕಾರದಲ್ಲಿ ಆ ವಿಗ್ರಹವನ್ನು ಮಾಡ್ತಾರೆ. ಅದಾದ ನಂತರ ಇನ್ನು ಸ್ಪೀಕರ್ದು ಒಳಗಡೆ ಅದು ರೆಕಾರ್ಡಿಂಗು ಅದೆಲ್ಲ ಆಮೇಲೆ ನಿಧಾನ ಪ್ಲಾನ್ ಮಾಡ್ತೀವಿ. ಅಂದ್ರೆ ಈ ಸ್ಥಾನಕ್ಕೆ ಬಂದ್ರೆ ಅವರೆಲ್ಲ ಇಲ್ಲಿ ಒಂದು 100 ಜನದ್ದು ನಾವು ಪ್ಲಾನ್ ಮಾಡಿದ್ದೀವಿ. ಸುತ್ತಲೂ ಒಂದು 100 ಜನ ಈ ದೇಶದ ಋಷಿ ಮುನಿಗಳಿಂದ ಹಿಡಿದು ಇತ್ತೀಚಿನ ಸಾಧಕರವರೆಗೆ ಅವ್ರಗಳ ಬಗ್ಗೆ ಮಾಹಿತಿ ಇಲ್ಲಿ ಸಿಗಬೇಕು. ಸ್ವತಂತ್ರ ಹೋರಾಟಗಾರರು ಸೇರಿ. ಸೊ ಆ ಥರದ ಒಂದು 100 ಜನರ ಮಾಹಿತಿ ಇಲ್ಲಿ ಬಂದ್ರೆ ಅವ್ರು ಯಾರ್ದು ಪಠ್ಯ ಪುಸ್ತಕದಲ್ಲಿ ಇಲ್ಲದಲ್ಲೇ ಇರುವಂತ. ಈಗ ನಮಗೆ ಒಂದು 4-6 ಜನದ ಅಥವಾ ಒಂದು 10-6 ಜನದ ಅಷ್ಟೇ ಮಾಹಿತಿ ಸಿಗುತ್ತೆ. ಸಿಕ್ಕಿದ್ರು ಒಂದೆರಡು ಲೈನಲ್ಲಿ ಇರುತ್ತೆ. ಹೌದು. ಈಗ ಈಗ ನೀವು ಓದೋದಕ್ಕೂ ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಓದೋದು 1 ಪೇಜ್ ಓದೋಷ್ಟೊತ್ತಿಗೆ ಸಾಕು ಅನ್ಸ್ಬಿಡುತ್ತೆ. ಆದರೆ ನೀವು ಕೇಳುವಾಗ ಅವ್ರ ಬಗ್ಗೆ ಒಳ್ಳೆ ಧ್ವನಿನೂ ಒಳ್ಳೆ ವಿಷಯಗಳನ್ನು ಅಲ್ಲಿ ಮಂಡನೆ ಮಾಡಿದರೆ ಒಂದು 10 ನಿಮಿಷ ಅವ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಾವು ಪಡಿಬೋದು. ಮತ್ತು ಅದು ಅವಶ್ಯಕತೆ ಇದೆ ಈಗ ಮಕ್ಕಳಿಗಾಗಲಿ, ಇದು ಎಲ್ಲರಿಗೂ. ಅಂದರೆ ಕಾನ್ಸೆಪ್ಟ್ ಜಸ್ಟ್ ಸ್ಪಿರಿಚುವಲ್ ಯೋಗ
ಅಥವಾ ನಮ್ಮ ಕಲ್ಚರ್ ಅಲ್ಲ, ಅದ್ರ ಜೊತೆಗೆ ಎಜುಕೇಶನಲ್ ಆಗು ಅದನ್ನ ಕೊಡ್ತಾ ಬಳಸಬೇಕು ಇದೀವಿ. ಅನ್ನೋ ಒಂದು ಉದ್ದೇಶ ಇದೆ. ಉದ್ದೇಶದಿಂದ ಹೌದು ಇಲ್ಲಿ ಬಂದಿದ್ದಂತಹ ಒಂದು ವಿಸಿಟರ್ಸ್ಗಾಗಿರ್ಲಿ ಅವರಿಗೆ ಇದ್ರ ಎಕ್ಸ್ಪೀರಿಯನ್ಸ್ ಜೊತೆಗೆ ನಮ್ಮ ಭಾರತದ ಮೂಲ ವಿಚಾರಗಳನ್ನು ಕೂಡ ಎಜುಕೇಟ್ ಮಾಡಬೇಕು ಅಂತ. ಹೌದು ಅವರೆಲ್ಲರೂ ನೆಲೆಸ್ದಂಗೆ ಆಗ್ಬಿಡುತ್ತೆ ಹೌದು ಇವತ್ತು ಹೌದು ಮಾಡ್ದಾಗೆಲ್ಲ. ಹೌದು. ಮತ್ತೆ ಇದಕ್ಕೆ ಯಾವುದಕ್ಕೂ ಕೂಡ ನಾವು ಎಂಟ್ರಿ ಫೀಸ್ ಎಲ್ಲ ಇಲ್ಲ. ತುಂಬಾ ಜನ ಅದನ್ನು ಹೇಳಿದ್ರು, ನಾನು ಇದೊಂದು ಕಲ್ಪನೆ ಬಗ್ಗೆ ಹೇಳುವಾಗ ಹಾಗಾದ್ರೆ ಎಂಟ್ರಿ ಫೀಸ್ ಇಡೀ ಇದನ್ನ ಎಲ್ಲ ಮೇಂಟೈನ್ ಮಾಡ್ಬೋದು ಅಂತ. ಎಂಟ್ರಿ ಫೀಸ್ ಇಟ್ಟು ನಾವು ಮಾಹಿತಿ ಕೊಡಬೇಕಾಗಿಲ್ಲ, ಅವ್ರ ಮಾಹಿತಿ ತಿಳ್ಕೊಂಡ್ರೆ ಸಾಕು, ಅದು ಹೇಗೋ ಅದು ಮೇಂಟೈನ್ ಆಗ್ತಾ ಹೋಗುತ್ತೆ ಅಂತೇಳಿ. ಇಡೀ ಪ್ರಾಜೆಕ್ಟ್ ನಾವು ಕಮರ್ಷಿಯಲ್ ಪರ್ಪಸ್ಸಲ್ಲೇ ಯೋಚನೆ ಮಾಡಿಲ್ಲ, ಆದರೆ ಒಂದಷ್ಟು ವಿಷನ್ ಅಷ್ಟೇ. ಇದು ವಿಷಯ ಸಿಗಬೇಕು ಜನಕ್ಕೆ ಅಂತ. ಮತ್ತೆ ನಾವೆಲ್ಲ ನಿಮಿತ್ತ ಮಾತ್ರ ಅಲ್ವಾ, ಮುಂದಿನ ಜನರೇಷನ್ಸ್ ಅಲ್ಲೆಲ್ಲ ಇದು ದೊಡ್ಡತನ ಸರ್ ಅದು ಹೇಳೋದು. ಈ ಜಾಗದಲ್ಲಿ ಒಂದು ಪಿರಮಿಡ್ ಬರ್ತಾ ಇದೆ, ಇಲ್ಲಿ ಮೆಡಿಟೇಷನ್ ಹಾಲ್ ಇದು. ಇಲ್ಲಿದು ಬಹಳ ವಿಶೇಷವಾದಂಥ ಒಂದು ಕಟ್ಟಡ ಅದಾಗ್ತಾ ಇದೆ. ಒಂದು ಸುಮಾರು ಎಷ್ಟು ಎತ್ತರ? 30x30 ಬರುತ್ತೆ ಇದು. 30x30ನಲ್ಲಿ ಕೆಳಗಡೆ ಲೈಬ್ರರಿ ಮಾಡ್ತಾ ಇದೀವಿ. ಅಂದರೆ ಅವನಿಗೆ ಧ್ಯಾನದ ಮೂಲಕ ಮನಃಶಾಂತಿ ಪಡೆದ್ರೆ ಕೆಳಗಡೆ ಕುತ್ಕೊಂಡ್ಬಂದು ಅವನು ಓದಬೇಕು, ಜ್ಞಾನವನ್ನು ಪಡಿಬೇಕು ಅಂತ ಹೇಳಿ. ಸೊ ಜ್ಞಾನದ ಹೊರತಾಗೂ ಇರಬಾರ್ದು ಅವನು. ಸೊ ಅಲ್ಲಿ ಕೆಳಗಡೆ ಲೈಬ್ರರಿ ಮಾಡ್ತೀವಿ, ಮೇಲ್ಗಡೆ ಪಿರಮಿಡ್ ಬರುತ್ತೆ. ಸೊ ನಮಗೆ ನೆಲದಿಂದ ಒಂದು 2 ಅಡಿ ಹೈಟಲ್ಲಿ ಇದು ಬಂದರೆ ಲೈಬ್ರರಿ ಫೌಂಡೇಶನ್ನು, ಅದಕ್ಕೆ ಮೇಲೆ ಒಂದು 10-11 ಅಡಿ ಇರುತ್ತೆ, ಅದ್ರ ಮೇಲ್ಗಡೆ ಪಿರಮಿಡ್ ಬರೋದು. ಸೊ ನಿಮಗೆ ಒಂದು ಹೆಚ್ಚು ಕಡಿಮೆ ನಿಮಗೆ ಭೂಮಿ ಲೆವೆಲ್ನಿಂದ ನಿಮಗೆ ಒಂದು ಸ್ಟಾರ್ಟ್ ಆಗೋದು ಒಂದು 15 ಅಡಿ ಮೇಲಿಂದ ಸ್ಟಾರ್ಟ್ ಆದರೆ ಅದು ಎಂಡ್ ಆಗೋ ಅಷ್ಟೊತ್ತಿಗೆ ನಿಮಗೆ ಒಂದು 40 ಅಡಿಗೆ ಹೋಗಿರುತ್ತದು. ಸೊ ಅಷ್ಟು ಹೈಟಲ್ಲಿ ಇರುತ್ತೆ. ಸೊ ನೀವು ಮೇಲ್ಗಡೆ ಹತ್ತಿ ಹೋಗ್ತೀರಿ, ಮಧ್ಯದಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಶ್ರೀಚಕ್ರ ಅಂದರೆ ಈಗ ಅದು ಪಿರಮಿಡ್ ಏನಿದೆ ಅದು ಶ್ರೀಚಕ್ರದ ಆಕೃತಿನಲ್ಲೇ ಇರೋದು, ಅದರ ತ್ರಿಕೋಣ ಆಕೃತಿನಲ್ಲೇ ಇರುವಂಥದ್ದು. ನಾವೆಲ್ಲ ಏನು ಮಾಡ್ತೀವಿ, ಪಿರಮಿಡ್ನ ಶಬ್ದ ಬಳಕೆ ಆದಾಗ ಈಜಿಪ್ಟಿಗೆ ನಮ್ಮ ಕನೆಕ್ಟ್ ಆಗ್ತೀವಿ ನಾವು. ವಾಸ್ತವವಾಗಿ ಈಜಿಪ್ಟಿಗಲ್ಲ, ಅದು ನಮ್ಮ ಭಾರತೀಯ ಕಲೆ. ಈಗ ನಾವು ಕುತ್ಕೊಂಡ್ರು ಕೂಡ, ನಾವು ಸುಮ್ಮನೆ ಕುತ್ಕೊಂಡ್ರು ನಮ್ಮ ಬಾಡಿ ಟ್ರಯಾಂಗಲ್ ಶೇಪಲ್ಲೇ ಬರುವಂಥದ್ದು ಅಲ್ವಾ. ಸೊ ಹಾಗಾಗಿ ಏನು ಪಿರಮಿಡ್ ಮಧ್ಯದಲ್ಲಿ, ಅದು ಟ್ರಯಾಂಗಲಲ್ಲೇ ಬರುತ್ತಲ್ಲ, ಆ ಪಿರಮಿಡ್ ಮಧ್ಯದಲ್ಲಿ ಶ್ರೀಚಕ್ರ ಇದ್ದಾಗ ಅದರ ಎನರ್ಜಿ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ಶ್ರೀಚಕ್ರವನ್ನು ಇಲ್ಲಿ ಪಿರಮಿಡನ್ನು ಮಾಡಬೇಕು ಅಂತ ಮಾಡಿಸ್ತಾ ಇರೋಂಥದ್ದು ಅವರು, ನೀವು ಬೆಂಗಳೂರಿನಲ್ಲಿ ಪಿರಮಿಡ್ ವ್ಯಾಲಿ ಅಂತ ಇದೆ ಕನಕಪುರ ರೋಡಲ್ಲಿ, ಅದನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥ ಇಂಜಿನಿಯರ್ ಪ್ರಸಾದ್ ಅಂಥೇಳಿ ಅವರು ಇದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೇಲೆ ಸೆಂಟ್ರ್ ಪಾಯಿಂಟಲ್ಲಿ ಏನು ಬರುತ್ತೆ, ಅಲ್ಲಿ ಮ್ಯಾಗ್ನೆಟ್ ಇರುತ್ತೆ, ಕಾಪರ್ ಇರುತ್ತೆ, ಕ್ರಿಸ್ಟಲ್ ಇರುತ್ತೆ. ಸೊ ಇದೆಲ್ಲ ಜೋಡಿಸ್ತಾರೆ, ಅದು ಜೋಡಿಸಿ ಕಾಸ್ಮಿಕ್ ಎನರ್ಜಿನ ಅದು ಎಳೆಯೋ ರೀತಿಯಲ್ಲಿ ಮಾಡ್ತಾರೆ. ಸೊ ಮಧ್ಯದಲ್ಲಿ ಶ್ರೀಚಕ್ರ ಇರುತ್ತೆ, ಶ್ರೀಚಕ್ರದ ಮೇಲೆ ಅದು ಎನರ್ಜಿ ಬಿದ್ದು ಆಮೇಲೆ ಸ್ಪ್ರೆಡ್ ಆಗುತ್ತೆ. ಸೊ ಅಲ್ಲಿ ಯಾರು ಕುತ್ಕೊಂಡಿರ್ತಾರೆ ಅವರಿಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಆ ಪ್ರಕಾರದಲ್ಲಿ ಮಾಡಿದ್ದೀವಿ. ಮತ್ತು ಇದನ್ನು ಕೂಡ ಕೆಂಪು ಕಲ್ಲುಗಳಲ್ಲಿ ಉಳಿದ ಎಲ್ಲ ಇದೇ ಕಲ್ಲಲ್ಲೇ ಮಾಡ್ತಾ ಇದ್ದೀವಿ ಸರ್. ಈಗ ನೀವು ಶ್ರೀಚಕ್ರ ಪಿರಮಿಡ್ ಅಂತ ಏನು ಹೇಳಿದ್ರಿ, ನಮ್ದು ಟ್ರಯಾಂಗಲ್ ರೂಪದ್ದು, ನಾವು ಯೂಶಲಿ ನಾವು ಯೂತ್ಗಳನ್ನು ನೋಡ್ತೀವಿ, ಅಂದರೆ ಯೂತ್ ಪಾಪ್ಯುಲೇಷನ್. ನಾವು ಯಾವಾಗಲೂ ಹೊರಗಡೆಯಿಂದ ಏನೋ ಪ್ರೇರಣೆಯಾಗಿ ಅದನ್ನ ವೈಭವೀಕರಿಸಕ್ಕೆ ಹೋಗ್ತೀವಿ ಬಿಟ್ರೆ, ನಮ್ಮ ಭಾರತದಲ್ಲಿ ಆ ಮೂಲ ಇದೆ, ಇಲ್ಲಿದೆ ಆ ಮೂಲ ಪ್ರಪಂಚಕ್ಕೆ ಹರಡಿರೋದು ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅಂತಹ ಯುವಕರಿಗೆ ಭಾರತೀಯ ಸಂಸ್ಕೃತಿಯ ಶಕ್ತಿ ಕೇಂದ್ರ ಆಗ್ತಿರೋ ಈ ಸ್ಥಾನದಲ್ಲಿ ನಿಂತು ನೀವೇನು ಒಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್? ಇಲ್ಲ ಅಂದರೆ ಮೊದಲನೇದಾಗಿ ಆ ವಿಷಯಗಳ ಬಗ್ಗೆ ಅಭಿರುಚಿ ಬೆಳೆಸ್ಕೊಳ್ಳೋದು ಕಡಿಮೆ ಇದೆ. ಈಗ ಯಾವುದೇ ವಿಷಯಗಳನ್ನು ತೆಗೆದುಕೊಂಡ್ರೆ, ಈಗ ವಿದೇಶದಿಂದ ಬಂದಿದ್ದು ಅನ್ನೋಂಥದ್ದೇ ನಮ್ಮ ತಲೆನಲ್ಲಿ ಇದೆ ಅಂತ ನೀವು ಹೇಳಿದ್ದು, ಅದು 100% ಸತ್ಯ ಇದೆ. ಅಂದರೆ ಏನಾಗುತ್ತೆ, ಮಾಹಿತಿ ಕೊರತೆ, ಅವ್ರು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಡ್ತಾರೆ, ಎಲ್ಲೋ ಓದಿದ್ದು ಕೇಳಿದಕ್ಕೆ ಅಷ್ಟೇ ಸೀಮಿತ ಆಗ್ತಾರೆ. ಒಂದು ಸ್ವಲ್ಪ ಅದ್ರ ಬಗ್ಗೆ ಆಳವಾಗೂ ಬೇಡ, ಒಂದು ಸ್ವಲ್ಪ ಹೆಜ್ಜೆ ಇಟ್ಟರು ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಅಂದರೆ ಒಂದು ಕುತೂಹಲ ಅನ್ನೋಂಥದ್ದು ಕಡಿಮೆ ಇದೆ ಈಗಿನ ಜನ್ರೇಷನ್ಸಲ್ಲಿ. ಏನು ಕೇಳ್ತೀವಿ ಅದು ಸತ್ಯ, ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊತಾರೆ. ಒಂದು ಸ್ವಲ್ಪ ಕುತೂಹಲ ಬೆಳೆಸ್ಕೋಬೇಕು ಅಂತ. ಈಗ ನಮಗೆ ವಿಮಾನ ಕಂಡುಹಿಡಿದ್ರು ಅಂದ ತಕ್ಷಣಕ್ಕೆ ರೈಟ್ ಬ್ರದರ್ಸ್ ಅಂತ ಹೊರಟ್ಬಿಡ್ತೀವಿ. ಒಂದು ಸ್ವಲ್ಪ ಯೋಚನೆ ಮಾಡಿ. ಈಗ ಹಿಂದಿನ ನಮ್ಮ ಗ್ರಂಥಗಳಲ್ಲಿ, ಸಾವಿರಾರು ವರ್ಷದ ಹಿಂದಿನ ಗ್ರಂಥಗಳಲ್ಲಿ ಈ ವಿಮಾನಗಳ ಬಗ್ಗೆ ಆಗಲಿ ಅಥವಾ ಇನ್ನೇನೋ ಒಂದು ಟೆಲಿಪತಿ ಬಗ್ಗೆ ಆಗಲಿ ಮಾಹಿತಿ ಬಂದಿದೆ ಅಂತಂದರೆ ಹಿಂದೆ ಇತ್ತು ಅಂತಲ್ವಾ. ಆ ಕುತೂಹಲನೇ ಬೆಳೆಸ್ಕೊಳ್ಳಿಲ್ಲ ಅಂದರೆ ಹೇಗೆ? ಈಗ ಆನೇಕಲ್ ಸುಬ್ರಾಯ ಶಾಸ್ತ್ರಿಗಳು 84 ಬೀಚ್ನಲ್ಲಿ ಮುಂಬೈನಲ್ಲಿ ರೈಟ್ ಬ್ರದರ್ಸರು ಉಡಾವಣೆ ಮಾಡುವ 32 ವರ್ಷದ ಮುಂಚೆನೇ ಉಡಾವಣೆ ಮಾಡಿದ್ರು ಅನ್ನೋದಿದೆ ಅಲ್ವಾ. ಸೊ ಅದನ್ನು ಕುತೂಹಲ ಬೆಳೆಸ್ಕೋಬೇಕು ಅಂತ ಭಾರದ್ವಾಜ ಮುನಿಗಳು ಯಂತ್ರ ಸರ್ವಸ್ವ ಅನ್ನೋಂಥದ್ದು ಆ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ 16 ಅಧ್ಯಾಯಗಳಲ್ಲಿ ಒಂದು ವಿಮಾನಾಧಿಕರಣ ಅಂತ. ವಿಮಾನಾಧಿಕರಣದಲ್ಲಿ ಇನ್ನೂ ಸಾಕಷ್ಟು ಥರ ವಿಷಯಗಳು ಬರುತ್ತೆ ಈ ವಿಮಾನಗಳ ಬಗ್ಗೆ.
ಅದರಲ್ಲಿ ಈಗ ಒಂದು 3-4 ಇಡೀ ಜಗತ್ತಿನಲ್ಲಿ ಒಂದು 3-4 ಥರ ವಿಮಾನ ಕಂಡುಹಿಡಿಯೋಕ್ಕಾಗಿದೆ ಅಂತ ಅಷ್ಟೇ ಹೇಳ್ತಾರೆ. ಅವರ ವಿಮಾನಾಧಿಕರಣ ಗ್ರಂಥದಲ್ಲಿರೋದ್ರಲ್ಲಿ ಒಂದು 4 ಥರ ಆಗಿದೆ, ಇನ್ನೂ ಸಾಕಷ್ಟಿದೆ ನಾವು ಕಂಡುಹಿಡಿಯೋಕ್ಕೆ ಆಗಿಲ್ಲ ಅಂತ. ಅಂದರೆ ಕುತೂಹಲಗಳನ್ನು ಬೆಳೆಸ್ಕೊಂಡ್ರೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳಿ. ಕುತೂಹಲ ಅಂದ್ರೆ ಸೊ ಇಲ್ಲಿ ಆ ಕುತೂಹಲಗಳನ್ನು ನಿರ್ಮಾಣ ಮಾಡ್ತೀವಿ. ಅವ್ರು ಬಂದರೆ ಈಗ ಇಲ್ಲಿ ಶ್ರೀಚಕ್ರ ಇಲ್ಲಿ ಬಂದರೆ ಪಿರಮಿಡ್ ಹತ್ರ ಬಂದರೆ ಏನಿದು, ನಾನೇ ಅಲ್ಲಿ ಕ್ವಶನ್ ಬರೋ ಥರ ಮಾಡಿಬಿಡ್ತೀವಿ. ಅಲ್ಲಿ ಶ್ರೀಚಕ್ರ ಮೇಲ್ಗಡೆ ಪಿರಮಿಡ್ ಅಂದರೆ ಆ ಪಿರಮಿಡ್ಡಿನ ಸ್ವರೂಪ ಏನು, ಅದರ ಅರ್ಥ ಏನು, ಅದು ನಮ್ಮ ಗ್ರಂಥಗಳಲ್ಲಿ ಎಲ್ಲಿದೆ, ನಮ್ಮ ಶರೀರ ಹೇಗಿದೆ ಅನ್ನೋದನ್ನು ಇಲ್ಲಿ ನಾವು ಹಾಕ್ತೀವಿ. ಅದನ್ನು ಅವ್ರು ಬಂದವರು ಅಲ್ಲಿ ಕುತ್ಕೊಂಡು ಓದಿದರೆ ಅದನ್ನು ಅಥವಾ ರೆಕಾರ್ಡಿಂಗಲ್ಲಿ ಅದನ್ನು ತಿಳಿಸಿದರೆ, ಓ ಪಿರಮಿಡ್ ಅಂದರೆ ಇದು ಈಜಿಪ್ಟ್ ಅಲ್ಲ, ಪಿರಮಿಡ್ ಅನ್ನೋದು ನಮ್ಮದು, ಅದೊಂದು ಹೆಸರು ಅಲ್ಲಿಟ್ಟರು ಅಷ್ಟೇ. ಇಲ್ಲಿಂದನೇ ಎಲ್ಲವೂ ಜಗತ್ತಿಗೆ ಹೋಗಿದೆ ವಿನ ಜಗತ್ತಿನಿಂದ ಇಲ್ಲಿಗಲ್ಲ. ಬಂದಿದ್ರು ಆ ನಂತರದಲ್ಲಿ ನಾವು ಮರ್ತಿದ್ದೀವಿ, ಬಂದಿದೆ ಅಷ್ಟೇ ವಿನ ಮೂಲ ಇಲ್ಲಿದು ಅನ್ನೋದು ಗೊತ್ತಾಗಬೇಕು. ಸೊ ಆ ಥರದ ಕಲ್ಪನೆ ಇಟ್ಕೊಂಡು ಮಾಡ್ತಿರೋದು ಇದು. ಸೊ ಬಹುಶಃ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಥರದ ಒಂದು ನಮ್ಮ ಪ್ರದೇಶದಲ್ಲಿ ಆಗ್ತಾ ಇರೋದು, ಇದು ನಮ್ಮ ಟೀಮ್ದು ಒಂದು ಆಕಾಂಕ್ಷೆ ಏನಂದರೆ, ಇದು ಮನ್ ಕಿ ಬಾತಲ್ಲೂ ಮುಂದೆ ಬರುವ ದಿನಗಳಲ್ಲಿ ಬರಲಿ ಅಂತ ನಾವು ಒಂದು ಸಂಕಲ್ಪ ಮಾಡ್ತೀವಿ. ಯಾಕೆಂದರೆ ದೇಶದಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಪ್ರೇರಣೆ ಆಗ್ಬೋದು, ಈ ಥರದ ಒಂದು ಸ್ಥಾನ ನಾವು ಬೇರೆ ಬೇರೆ ಕಡೆ ಮಾಡ್ಬೋದು ಅಂತ ಒಂದು ಪ್ರೇರಣೆ ಆಗ್ಬೋದು. ಸರ್, ಇನ್ನು ನಾವು ದೇವಸ್ಥಾನ ನೋಡಿದ್ವಿ, ಹೊರಾಂಗಣದಲ್ಲಿ ಮುಂದೆ ಬರುವ ದಿನಗಳಲ್ಲಿ ಏನೇನು ಪ್ಲಾನ್ಸ್ ಇದೆ ಅಂತಾನು ನೋಡೋದು. ಈಗ ಗೋಶಾಲೆಗೆ ಬಂದಿದ್ದೀವಿ. ಸೊ ಗೋಶಾಲೆಯಲ್ಲಿ ಅದ್ಭುತವಾದ ಒಂದು ಕೃಷ್ಣನ ವಿಗ್ರಹನ ಸ್ಥಾಪಿಸಿ ಈ ಥರ ಒಂದು ವಿಭಿನ್ನವಾದ ಡಿಸೈನ್ ಮಾಡಿದ್ರೆ, ಈ ಡಿಸೈನ್ ಪ್ಲಾನಿಂಗ್ಸ್ ಬಗ್ಗೆ. ಗೋವು ಅಂದರೆ ನಮ್ಮದೊಂದು ಶ್ರದ್ಧೆಯ ಸಂಕೇತ. ಹಿಂದಿನ ಕಾಲದಲ್ಲೆಲ್ಲ ಗೋವುಗಳಿಲ್ಲದೆ ಇರುವಂಥ ಮನೆಗಳು ಯಾವುದೂ ಇರ್ತಿರ್ಲಿಲ್ಲ. ಎಲ್ಲ ಮನೆಗಳಲ್ಲೂ ಗೋವುಗಳಿರ್ತಿತ್ತು. ಗೋವುಗಳಿಂದ ಅದೊಂದು ಪಾಸಿಟಿವ್ ಎನರ್ಜಿ ಕೂಡ, ಒಂದು ಶಕ್ತಿಯ ಕೇಂದ್ರ ಅಂತ ಹೇಳ್ತಾರೆ. ಮತ್ತು ಅದರಿಂದ ಉತ್ಪನ್ನಗಳಂತೂ ನಮಗೆಲ್ಲ ಸಾಕಷ್ಟು ಸಿಗುತ್ತೆ. ಇವತ್ತು ನಾವು ದಾರಿಯಲ್ಲಿ ಹೋಗುವಾಗ ಗೋವುಗಳಿಗೆ ನಾವು ಕಾಣ್ತಿರ್ತೀವಿ, ನಮಸ್ಕಾರ ಮಾಡಿಕೊಂಡು ಮುಟ್ಟಿ ಹೋಗ್ತಾರೆ. ಆದರೆ ಗೋವುಗಳ ಬಗ್ಗೆ ಒಂದು ಶ್ರದ್ಧೆ ಬೇಕು, ಅದುಗಳ ರಕ್ಷಣೆ ಏನು ಮಾಡಬೇಕು, ಯಾಕೆಂದರೆ ಅದು ನಮ್ಗೆ ಅಷ್ಟು ಉಪಯೋಗ ಇದೆ. ನಮ್ಮ ಪೂರ್ವಜರು ನಮಗೆ ಏನೇನು ಯಾವ್ಯಾವುದರಿಂದ ಉಪಯೋಗ ಆಗುತ್ತೆ ಅದೆಲ್ಲವನ್ನು ಶ್ರದ್ಧಾಭಾವದಿಂದನೇ ನೋಡ್ತಾ ಇದ್ದಿದ್ದು. ಸೊ ಈಗ ಅದು ವ್ಯಾಪಾರೀಕರಣ ರೂಪದಲ್ಲಿ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಇಲ್ಲಿ ಬಂದವರಿಗೆ ಗೋವು ಅಂದರೆ ಅದು ಬರೀ ಒಂದು ಹಾಲು ಕೊಡುವಂಥ ಒಂದು ಜೀವಿ ಅಷ್ಟೇ ಅಲ್ಲ, ಅದು ಅದರ ಬಗ್ಗೆ ಒಂದು ಶ್ರದ್ಧೆ ಇರಬೇಕು. ನಮ್ಮೆಲ್ಲ ದೇವಾನ ದೇವತೆಗಳು ನೆಲೆಸಿರುವಂತಹ ಒಂದು ಜೀವಿ ಅದು. ಸೊ ಹಾಗಾಗಿ ಇಲ್ಲಿ ಒಂದು ಶ್ರದ್ಧಾ ಕೇಂದ್ರ, ಇದೊಂದು ಶ್ರದ್ಧಾ ಕೇಂದ್ರ, ಇದೊಂದು ಕೊಟ್ಟಿಗೆ ಅಲ್ಲ, ಅದೊಂದು ಶ್ರದ್ಧಾ ಕೇಂದ್ರ ಆಗಬೇಕು ಅಂಥೇಳಿ ದೇವಸ್ಥಾನದ ರೂಪದಲ್ಲೇ ಇದನ್ನು ನೋಡಬೇಕು ಅಂಥೇಳಿ ಇಲ್ಲಿ ಕೃಷ್ಣ ಭಗವಂತನ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದಕ್ಕಿನ್ನ ಒರಿಜಿನಲ್ ಬಣ್ಣ ಬರುತ್ತೆ, ಪ್ರೈಮರಿ ಇದು ಮಾಡಿದ್ದಾರೆ. ಸೊ ಇಲ್ಲಿಂದ ಪ್ರವೇಶ ಆದರೆ ಇಲ್ಲಿ ಜನ ಬಂದು ನಿಂತ್ಕೊಂಡಾಗ ಮೊದಲಿಗೆ ಕೃಷ್ಣನ ದರ್ಶನ ಆಗಬೇಕು. ನಮಗೆ ಕೃಷ್ಣನ ದರ್ಶನದ ಜೊತೆಗೆ ನಿತ್ಯ ಹಸುಗಳು ಕೂಡ ಕೃಷ್ಣನ ನೋಡಿಕೊಂಡು ನಿಂತ್ಕೊಳ್ಳುವ ರೀತಿಯಲ್ಲಿ ಸ್ಟ್ರಕ್ಚರ್ ಮಾಡಿದ್ದೀವಿ ಇದನ್ನು. ಸೊ ಇಲ್ಲೆಲ್ಲ ಹಸುಗಳು ನಿಲ್ಲುತ್ತೆ. ಸೊ ನಾವು ಬಂದಂಥವ್ರು ಕೃಷ್ಣನ ದರ್ಶನ ಮಾಡಿ ಕೃಷ್ಣನಿಗೊಂದು ಪ್ರದಕ್ಷಿಣೆ ಮಾಡಿ ಹಸುಗಳ ತಲೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಹಾಗೆಯೇ ಹಿಂದೆಯಿಂದ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ ಓಡಾಡೋದಕ್ಕೆ. ನಮ್ಮ ಧರ್ಮದ ನಂಬಿಕೆ ಏನಂದರೆ ಹಸುಗಳ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ, ಯಾಕೆಂದರೆ ಅದು ಲಕ್ಷ್ಮಿಯ ವಾಸಸ್ಥಾನ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ಹಿಂದೆಯಿಂದ ಕೂಡ ಅಲ್ಲಿ ನಡ್ಕೊಂಬರೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಸೊ ಹಿಂದೆಯಿಂದ ಬಂದು ಹಸುವಿನ ಬಾಲವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬಹುದು. ಅಷ್ಟೇ ರಕ್ಷಣೆ, ಒಂದು ಸೇಫ್ಟಿ ಪರ್ಪಸ್ ಯೋಚನೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿ ಒಂದು ಎತ್ತರವಾದ ಗೋಡೆಯನ್ನು ಕಟ್ಟಿದ್ವಿ. ಅಕಸ್ಮಾತ್ ಅದು ಒದ್ರೆ ಅದು ಒದಿಬಾರ್ದು, ಏನು ಅಪಾಯ ಆಗಬಾರ್ದು ಅನ್ನೋದಕ್ಕೆ ಅಲ್ಲಿ ಹಿಂದೆಯಿಂದ ಗೋಡೆಯನ್ನು ನಾವು ಕಟ್ಟಿದ್ದೀವಿ. ನೀವು ಇಡೀ ಸ್ಟ್ರಕ್ಚರನ್ನು ಗಮನಿಸಿದರೆ ನಿಮಗೆ ಅರ್ಧ ಚಂದ್ರ ಆಕೃತಿನಲ್ಲಿ ಬರುತ್ತೆ, ಗಮನಿಸಿ. ಹೌದು ಸರ್, ಅರ್ಧ. ಇಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರು ಇದ್ದಾರೆ. ಸೂರ್ಯನ ಪ್ಲಾನ್ ಆಗಿತ್ತಾ ಇದು? ಇಲ್ಲ, ಅರ್ಧ ಚಂದ್ರಾಕಾರ ಬರಬೇಕು ಅಂತ ಇದು ಪ್ಲಾನ್ ಇದ್ದಿದ್ದು. ಎರಡೂ ಪ್ಲಾನ್ ಇದೆ. ಸೂರ್ಯ ಯಾವಾಗಲೂ ಮೇಲೆ, ಚಂದ್ರ ಕೆಳಗಡೆ ಮೇಲೆ ಅಲ್ವಾ? ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ, ಆ ನಂತರ ಚಂದ್ರನ ಬೆಳಕು ಭೂಮಿ ಮೇಲೆ ಬರುತ್ತೆ. ಸೊ ಹಾಗೆ ಕೆಳಗಡೆ ಚಂದ್ರ ಇದ್ದಾನೆ ನೋಡಿ ಅರ್ಧಾಕೃತಿನಲ್ಲಿ, ಹಾಗೆ ನೀವು ಮೇಲೆ ನೋಡಿದರೆ ಸೂರ್ಯ ಅರ್ಧಾಕೃತಿನಲ್ಲಿದ್ದಾನೆ. ಸೂರ್ಯನ ರಶ್ಮಿಗಳು ಬರ್ತಾ ಇರ್ತಾರೆ ಇದೆ ನೋಡಿ ಸ್ಟ್ರಕ್ಚರ್ ಮೇಲೆ. ಹೌದು. ಸೊ ಎರಡನ್ನೂ ಸೇರಿ ನಾವು ಆ ಥರ ಒಂದು ಕಾಂಬಿನೇಷನಲ್ಲೇ ಮಾಡಿದ್ದೀವಿ ಇದನ್ನ. ಇದು ಅಂಚುಗಳ ಮಧ್ಯೆ ಅದು ಇಲ್ಲ, ಇನ್ನು ಅದು ಕೆಲಸ ನಡೀತಾ ಇದೆ. ಅದು ಕವರ್ ಆಗುತ್ತೆ, ಅದೆಲ್ಲ ಕವರ್ ಆಗುತ್ತೆ. ಹಾಗಾಗಿ ಈ ಕಂಬಿಗಳು ಕೂಡ ಮೇಲ್ಗಡೆ ಸೂರ್ಯನ ಆ ಕಂಬಿಗಳೆಂದ್ರೆ ಸೂರ್ಯನ ಆಕೃತಿನಲ್ಲಿ ಸೂರ್ಯನ ಕಿರಣ ಹೊರಗೆ ಬರ್ತಾ ಇರೋ ಥರ ಮಾಡಿದ್ದೀವಿ. ಕೆಳಗಡೆ ಚಂದ್ರನ ಆಕೃತಿನಲ್ಲಿ ಮಾಡಿದ್ದೀವಿ. ಸೂರ್ಯ ಚಂದ್ರ ಇಬ್ಬರೂ ಇರಬೇಕು. ಸೊ ಆ ಒಂದು ರೀತಿ ಅಂದರೆ ನೀವು ಯಾವ ಸ್ಟ್ರಕ್ಚರಿಗೆ ಹೋದ್ರೂ ಕೂಡ ಇಡೀ ಪ್ರಾಜೆಕ್ಟ್ ನಾವು ಮಾಡಿರೋದು ಹೇಗೆಂದರೆ, ನೀವು ಯಾವ ಜಾಗದಲ್ಲಿ ನಿಂತ್ಕೊಂಡ್ರು ಬಂದಂಥ ಜನಕ್ಕೆ ನಾನಲ್ಲೊಂದು ಫೋಟೋ ತೆಗೆಸ್ಕೋಬೇಕು ಅನ್ನೋ ಫೀಲ್ ಬರಬೇಕು, ಅಂದರೆ ಆ ಭಾವನೆ ಬರಬೇಕಂದ್ರೆ ಅಷ್ಟು ಅವರಿಗೆ
ಅದು ಆಕರ್ಷಣೆ ಆಗಬೇಕು, ಸಕಾರಾತ್ಮಕವಾಗಿರಬೇಕು ಅಂತೇಳಿ ಆ ಥರ ಒಂದೊಂದನ್ನು ಕೂಡ ಯೋಚನೆ ಮಾಡಿದ್ದೀವಿ. ಇದ್ರ ಡಿಸೈನಿಂಗ್ ಯಾರ್ದು ಸರ್? ಇದ್ರ ಡಿಸೈನಿಂಗ್ ನನಗೆ ಸೊ ಆಲ್ಮೋಸ್ಟ್ ಇಲ್ಲಿರೋದೆಲ್ಲ ನಂದು, ಆದರೆ ಹೇಳ್ತಾ ಹೋಗ್ತೀನಿ ನಾನು, ನನಗೆ ಹೀಗೆ ಬೇಕು ಅಂತ ಅದನ್ನು ಮಾಡ್ತೀನಿ. ಒಂದು ಕ್ವೆಶ್ಚನ್ ಬರುತ್ತೆ ನಮಗೆಲ್ಲ, ನಾವು ಈ ವೆರಿ ಬ್ಯುಸಿ ಲೈಫಲ್ಲಿ ನೀವು ಆದರೂ ಯೋಗದಲ್ಲಿ ಸಾಧನೆ ಮಾಡಿದ್ದೀರಾ, ಅದೊಂದು ಕ್ಷೇತ್ರದಲ್ಲಿ ಒಂದು ತಣ್ಣದಾದ ಶೀತಲ ಮನೋಭಾವದಿಂದ ಇರ್ತೀರ. ಈ ಯೋಜನೆಗಳನ್ನು ನೀವು ಯಾವಾಗ ಯಾವ ಟೈಮಲ್ಲಿ ಮಾಡ್ತೀರಾ? ಆ ಕ್ಷಣಕ್ಕೆ ಮಾಡ್ತೀರಾ ಅಥವಾ ಅದಕ್ಕೆ ಅಂತಲೇ ಸಪ್ರೇಟಾಗಿ ಕೂತು ಏನಾದರೂ? ಇಲ್ಲ, ಇದುವರೆಗೂ ನಾನು ಇಡೀ ಪ್ರಾಜೆಕ್ಟಲ್ಲಿ ನಾನು ಎಲ್ಲೂ ಕುಳಿತು ಯೋಚನೆ ಮಾಡಿಲ್ಲ. ಸೊ ನಾನು ಯಾವುದೋ ಒಂದು ಜಾಗಕ್ಕೆ ಅಲ್ಲಿ ಇಲ್ಲಿ ಓಡಾಡುವಾಗ ಎಲ್ಲೋ ಒಂದು ಬರ್ತೀನಿ, ಬಂದ ತಕ್ಷಣ ಏನೋ ಒಂದು ತಲೆಗೆ ಬಂದುಬಿಡುತ್ತದು. ಆ ತಲೆಗೆ ಬಂದ ತಕ್ಷಣ ನಾನು ಬರೆದಿಟ್ಕೊಂಡ್ಬಿಡ್ತೀನಿ. ಸೊ ಈ ಥರ ಒಂದು ಯೋಚನೆ ಬಂದಿದೆ, ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಹೇಗಿರುತ್ತೆ ಅಂಥೇಳಿ. ಸೊ ಆ ರೀತಿಯಲ್ಲಿ ಅದನ್ನು ಸಿದ್ಧ ಮಾಡ್ತೀವಿ. ಮತ್ತು ಅದೇ ಥರದ್ದು ಒಂದು ತಂಡ ನಮ್ಮ ಜೊತೆಯಲ್ಲಿದೆ. ಅಂದರೆ ಇಲ್ಲೆಲ್ಲ ಕೆಲಸ ಮಾಡೋರ ತಂಡ ಆಗಿದೆ. ಯಾವುದೇ ಕೆಲಸ ಹೇಳಿದ್ರು ಅವರಿಗೆ ನನಗೆ ಈ ಥರ ಬೇಕು ಅಂತ ಹೇಳಿದ್ರು ಅವ್ರು ಆ ಥರ ಮಾಡ್ತಾರೆ, ಎಲ್ಲರೂ ಕೂಡ ಮಾಡ್ತಾರೆ. ಇನ್ನು ಹಸುಗಳ ವಿಷಯಕ್ಕೆ ಬಂದರೆ, ಯಾವ ಹಸುಗಳು, ಎಷ್ಟು ಹಸುಗಳು, ಈ ಥರದ್ದೇ ಒಂದು ತಳಿಯ ಹಸುಗಳನ್ನು ಏನಾದರೂ ನಮ್ಮ ಗೋಶಾಲೆಯಲ್ಲಿ ಇಡಬೇಕು ಅಂತ ಇಲ್ಲಿ ಒಂದು 10 ಹಸುಗಳಿಗೆ ಅವಕಾಶವನ್ನು ಮಾಡಿದ್ದೀವಿ. ನಮ್ಮದು ಉದ್ದೇಶ ಇರೋದು ಮೊದಲನೇದು ದೇಸಿ ಹಸುಗಳನ್ನು ಪರಿಚಯ ಮಾಡಬೇಕಂದ್ರೆ ಪರಿಚಯ ಇದೆ, ಆದರೆ ನಾವು ಸಾಕಬೇಕು ಅಂತ ಹೇಳಿ. ಮತ್ತು ನಮ್ಮ ಲಿಮಿಟ್ಸಲ್ಲಿ ಇರಬೇಕು, ಯಾಕೆಂದರೆ ಮತ್ತು ಅದರದ್ದು ದೊಡ್ಡ ವ್ಯವಸ್ಥೆಗಳಾಗಬಾರ್ದು. ಮತ್ತು ಇಲ್ಲಿಯ ಉತ್ಪನ್ನ ಇಲ್ಲಿಗೆ ಬಳಕೆ ಆಗಬೇಕು. ನಾವು ಹೊರಗಡೆಯಿಂದ ಹಾಲು ಮೊಸರು ತುಪ್ಪ ತರಬಾರ್ದು. ನಿತ್ಯ ಭಗವಂತನಿಗೆ ಇಲ್ಲಿ ಅಭಿಷೇಕ ಆಗುತ್ತೆ. ಸೊ ಅಭಿಷೇಕಕ್ಕೆ ನಮಗೇನೇನು ಬೇಕು ಆ ಥರದ್ದೆಲ್ಲ, ಮತ್ತು ಅಡುಗೆಗೆ ಏನೇನು ಬೇಕು ಅದೆಲ್ಲ ಇಲ್ಲಿಯ ಉತ್ಪನ್ನ ಇಲ್ಲಿ ಬಳಕೆ ಆಗಬೇಕು. ಮತ್ತು ಇದನ್ನು ನಾವು ಮಾರುವ ಉದ್ದೇಶ ಅಂತೂ ಇಲ್ಲ. ಉತ್ಪನ್ನಗಳನ್ನು ಕಮರ್ಷಿಯಲ್ ಇಲ್ಲ. ಕಮರ್ಷಿಯಲ್ ಇದ್ರೆ ನಾವು ಹೆಚ್ಚು ಹೌದು. ಸೊ ಆ ದಿಕ್ಕಿನಲ್ಲಿ ನಾವು ಮಾಡ್ಕೊಂಡಿರೋದು. ಮತ್ತು ನಿತ್ಯ ಗೋಪೂಜೆ ಆಗಬೇಕು. ಸೊ ಇಲ್ಲಿ ಬಂದು ಜನ ಗೋವುಗಳನ್ನು ಪೂಜೆ ಮಾಡಬೇಕು. ನಿತ್ಯ ಗೋಪೂಜೆಗೆ ಒಂದು ಸಮಯ ಇಡ್ತೀವಿ, ಯಾವಾಗ ಬೇಕಾದರೂ ಅಲ್ಲ. ಬೆಳಗ್ಗೆ ಅಲ್ಲಿ ಪೂಜೆ ಮಂಗಳಾರತಿ ಎಲ್ಲ ಆದಮೇಲೆ ಇಲ್ಲಿ ಬಂದು ಗೋವುಗಳನ್ನು ಪೂಜೆ ಮಾಡಿ ಹೋಗಬೇಕು. ಜನರಿಗೊಂದು ಶ್ರದ್ಧಾ ಭಾವ ಬರಬೇಕು. ಸೊ ಅದಕ್ಕೋಸ್ಕರ ಒಂದು 10 ಮತ್ತು ದೇಸಿ ಹಸುಗಳನ್ನೇ ಸಾಕುವಂಥದ್ದು. ಆದರೆ ಇದು ಪರ್ಟಿಕ್ಯುಲರ್ ಇದೆ ಅಂತ ನಾವೇನು ಯೋಚನೆ ಮಾಡಿಲ್ಲ. ಯಾಕೆಂದರೆ ಒಂದು 10 ಹಸುಗಳು ನಾವು ಸಾಕ್ತಿರೋದ್ರಿಂದ ಸಾಧ್ಯವಾದಷ್ಟು ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವ ದೇಸಿ ಹಸುಗಳನ್ನು ಸಾಕುವ ಯೋಚನೆ ಇದೆ. ಅಂದರೆ ಇದಕ್ಕೆ ಏನಾದರೂ ಎಂಟ್ರಿ ಫೀಸ್ ಏನಾದರೂ ಗೋಶಾಲೆಗೆ? ನಮ್ಮ ಪ್ರಾಜೆಕ್ಟಲ್ಲಿ ಎಲ್ಲೂ ಎಂಟ್ರಿ ಫೀಸನ್ನು ನಾವು ಇಡೋಲ್ಲ. ಮತ್ತು ಇನ್ನೂ ಒಂದು ನಮ್ಮ ಆಲೋಚನೆಯಲ್ಲಿರೋದು, ಈಗ ಬೇಲೂರು, ಹಳೇಬೀಡಿಲಿಂದ ಒಂದು 8-10 ಕಿಲೋಮೀಟರ್ ಆಗುತ್ತೆ. ಬೆಳವಾಡಿನಲ್ಲಿ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ತುಂಬ ಪ್ರವಾಸಿಗರು ಬರ್ತಾ ಇದ್ದಾರೆ. ಈಗಾಗಲೇ ಇಲ್ಲಿಗೂ ಬರ್ತಾ ಇದ್ದಾರೆ ಸಾಕಷ್ಟು ಜನ. ಬೆಳವಾಡಿ ಬಹಳ ಅಂತ ದೊಡ್ಡ ಊರಲ್ಲ, ತುಂಬ ವ್ಯವಸ್ಥೆ ಅವ್ರಿಗೆ ಬಂದವರಿಗೆ ಹೋಟೆಲ್ಗಳು, ವ್ಯವಸ್ಥಿತವಾದ ಹೋಟೆಲ್ಗಳು, ಊಟ ತಿಂಡಿ, ಶೌಚಾಲಯಗಳು, ಇದೆಲ್ಲ ಸಮಸ್ಯೆ ಇದೆ ಅವರಿಗೆ. ಸೊ ಬಂದಂಥವ್ರಿಗೆ ನಾವೆಲ್ಲ ನಮ್ಮ ಟ್ರಸ್ಟಿಗಳೆಲ್ಲ ಯೋಚನೆ ಮಾಡ್ತಾ ಇರೋದೇನೆಂದರೆ, ಬಂದಂಥ ಯಾರೇ ಬಂದರೂ ಕೂಡ ಅವರಿಗೆ ಅನ್ನದಾನ ಆಗಬೇಕು ನಿತ್ಯ. ಅದು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಆ ಸಮಯಕ್ಕೆ ಒಂದು ಸಮಯ ಇರುತ್ತೆ. ಆ ಸಮಯಕ್ಕೆ ಬಂದಾಗ ಅವ್ರಿಗೆ ಅನ್ನದಾನವೂ ಇರುತ್ತೆ. ಮತ್ತು ಶೌಚಾಲಯಗಳ ವ್ಯವಸ್ಥೆಗಳನ್ನು ನಾವಿಲ್ಲಿ ಮಾಡ್ತೀವಿ. ರೂಮ್ಗಳಲ್ಲಂತೂ ಇದೆ, ಇಲ್ಲಿ ಒಂದು 100 ಹೆಚ್ಚು ಕಡಿಮೆ ಒಂದು 100 ಇದೆ. ಚೆನ್ನಾಗಿದೆ ಸರ್ ಆಲೋಚನೆ. ಹೌದು, ಯಾಕೆಂದರೆ ಅವರು ನಮ್ಮ ಅತಿಥಿಗಳು, ನಮ್ಮ ಮನೆಗೆ ಬಂದಿದ್ದಾರೆ. ಅವರು ನಮ್ಮ ಊರು ಅಂದರೆ ಅದು ನಮ್ಮ ಮನೆಯೇ ಅದು. ಸೊ ಅವ್ರಿಗೆ ಇಲ್ಲಿ ಯಾವುದೋ ಅಲ್ಲಿ ಹೋದ್ನಪ್ಪ ನನಗೆ ಕೊರತೆ ಆಯಿತು ಅಂತ ಏನು ಅನ್ನಿಸ್ಬಾರ್ದು. ಅವ್ರು ಆನಂದವಾಗಿ ಹೋಗಬೇಕು. ನಮ್ಮ ಮನೆಗಳಿಗೆ ಬಂದಂಥ ಅತಿಥಿಗಳು ನಾವು ಹಾಗೆ ನೋಡ್ಕೊಳ್ಳೋದಲ್ವಾ. ಸೊ ಆ ಉದ್ದೇಶದಿಂದ ಅದೆಲ್ಲ ಯೋಚನೆ ಮಾಡಿದ್ವಿ. ಸೊ ಇಷ್ಟೆಲ್ಲ ಯೋಚನೆ ಮಾಡ್ತಿರೋರಿಗೆ ಇದಕ್ಕೆ ಫೀಸ್ ಇಡಬೇಕು, ಎಂಟ್ರಿ ಫೀಸ್ ಅದೆಲ್ಲ ಇಲ್ಲವೇ ಇಲ್ಲ. ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ಬೆಳವಾಡಿಯಲ್ಲಿ ಇರುವಂತಹ ಇದು ಎಲ್ಲಿಗೆ ಹೋಗೋ ಜಾವಗಲ್ ರಸ್ತೆ ಇದು. ಅಲ್ಲಿ ಯಾವುದೇ ಒಬ್ಬರು ಪ್ರವಾಸಿಗರು ಚಿಕ್ಕಮಗಳೂರಿಗೆ ಬೆಳವಾಡಿಗೂ ಭೇಟಿ ಕೊಡ್ತೀವಿ, ಇಲ್ಲಿ ದೇವಸ್ಥಾನ, ಇಲ್ಲಿನ ಗೋಶಾಲೆ, ಯೋಗಕ್ಷೇಮ, ಯೋಗ ಸಾಧನಾ ಕೇಂದ್ರಕ್ಕೆ ಬರ್ತೀವಿ ಅಂದರೆ ಆತಿಥ್ಯಕ್ಕೆ ಯಾವಾಗಲೂ ಇಲ್ಲಿನ ಟ್ರಸ್ಟ್ ಅವರು ಸಿದ್ಧ ಇರ್ತಾರೆ. ಇಲ್ಲಿ ಬಂದು ಒಂದು ಬೇರೆ ಥರದ ವಾತಾವರಣದಲ್ಲಿ ಇರಬೇಕು ಅಂತ ನಮ್ಮೆಲ್ಲರ ಕಡೆಯಿಂದ ನಿಮಗೊಂದು ಮನವಿ ಮಾಡ್ತಾ ಇದ್ದೀವಿ. ಸೊ ವಿನಯ್ ಬೆಳವಾಡಿ ಮಗನೇ, ಅಣ್ಣನ ಮಗ. ನೀವು ಅವಾಗಲೇ ಅಲ್ಲಿ ಬಸವರಾಜ್ ಅಂತ ಪರಿಚಯ ಮಾಡಿಕೊಟ್ಟೆ, ಅವ್ರ ಮಗ. ಇಡೀ ನಮ್ಮ ಪ್ರಾಜೆಕ್ಟನ್ನು ಈಗ ನೋಡ್ಕೊಳ್ತಿರೋದು ಇವರೇನೆ. ಸೊ ಇಲ್ಲಿದ್ದು ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾರೆ. ಒಂದು ರೀತಿ ಹೇಳಬೇಕು ಅಂದರೆ ವಯಸ್ಸಿಗೆ ಮೀರಿದ ಕೆಲಸ, ಅದು ಅರ್ಥ ಆಗುತ್ತೆ ನನಗೆ. ಈಗ ಆ್ಯಕ್ಟಿವ್ ಆಗಿ ಇರಲೇಬೇಕು ಇಲ್ಲಿ. ಯಾಕೆಂದರೆ 60-70 ಜನ ಕೆಲಸ ಮಾಡ್ತಿದ್ದಾರೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ಸ್ ಇದೆ. ಬರೀ ಒಂದು ಕಡೆ ಕೆಲಸ ನಡೀತಿಲ್ಲ, ಸಾಕಷ್ಟು ಕಡೆ ಇಲ್ಲಿ 4-6 ಕಡೆ ಕೆಲಸ ನಡೀತಿದೆ. ಲೇಬರ್ ಕಡೆನೂ ಗಮನ ಕೊಡಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ತಂದು ಕೊಡುವಂಥದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಎಲ್ಲ ಥರದ್ದು ಇರುತ್ತೆ. ವಯಸ್ಸಿಗೆ ಮೀರಿದ್ದು ಅಂತ ಹೇಳಿದ್ನಲ್ಲ, ಹಾಗೆ ಮಾಡ್ತಿದ್ದಾರೆ. ಸೊ ನಮಸ್ತೆ ವಿನಯಣ್ಣ. ನಮಸ್ತೆ ಅಣ್ಣ. ನಿಮ್ಮನ್ನ ವೆರಿ ಆಕ್ಟಿವ್ ಆಗಿ ಇಲ್ಲೊಂದು ಈ ಪ್ರಾಜೆಕ್ಟ್ ಅಲ್ಲಿ ನೋಡ್ತಾ ಇರ್ತೀವಿ. ನಿಮ್ಮ ಸಾಮಾಜಿಕ ಜಾಲತಾಣದಲ್ಲೂ ನಿಮ್ಮನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸೊ ಹೇಗೆ ಅನ್ಸುತ್ತೆ ಚಿಕ್ಕಪ್ಪ ಅವರ ಒಂದು ಸಂಕಲ್ಪಕ್ಕೆ ನೀವು ಒಂದು ಸಪೋರ್ಟ್ ಆಗಿ ಯಾವಾಗಲೂ ಒಂದು ನಿಂತು ಈಗ ಈ ಆ್ಯಕ್ಷನ್ಗೆ ಬಂದಿದೆ?
ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಈ ಒಂದು ಕಾರ್ಯಕ್ಕೆ ನನ್ನೊಂದು ಅಳಿಲ್ ಸೇವೆ ಅಷ್ಟೇ ಇದು. ಯಾಕಂದರೆ ಇದು ನನ್ನ ಜವಾಬ್ದಾರಿ. ನಾನು ಯೋಗಕ್ಷೇಮ ಯೋಗ ಸಾಧನದ ಧಾಮದ ಒಬ್ಬ ಸದಸ್ಯನಾಗಿ ಇದು ನನ್ನ ಕರ್ತವ್ಯ. ವಯಸ್ಸಿಗೆ ಮೀರಿದಂತಲ್ಲ, ಇದೊಂದು ಅನುಭವ ಅಷ್ಟೇ ನನಗೆ. ಈ ವಯಸ್ಸಲ್ಲೇ ಇದೊಂದು ಅನುಭವ ಆದರೆ ಮುಂದೆ ನನ್ನ ಲೈಫಲ್ಲಿ ಇದೊಂದು ಸ್ವಲ್ಪ ಪರಿಣಾಮಕರವಾಗಿ ಸ್ವಲ್ಪ ಪ್ರಭಾವ ಬೀರುತ್ತೆ. ಮುಂದೆ ನನ್ನ ಲೈಫ್ಗೆ ಸ್ವಲ್ಪ ಶಕ್ತಿ ಕೊಡುತ್ತೆ ಈ ಥರ ಆ್ಯಕ್ಟಿವಿಟೀಸು. ಸೊ ಅದಕ್ಕೆ ನನಗೆ ಖುಷಿಯಾಗುತ್ತೆ ಈ ಜವಾಬ್ದಾರಿಗೆ. ತುಂಬ ಜವಾಬ್ದಾರಿ ದೊಡ್ಡದೇ ಅನಿಸುತ್ತೆ ನನಗಿದು, ಆದರೂ ನಿಭಾಯಿಸ್ತಿದ್ದೀನಿ ಚೆನ್ನಾಗಿ. ಈಗ ನಿಮ್ಮನ್ನು ನೋಡ್ತಿರೋ ಯುವಕರಿಗೆಲ್ಲ ಒಂದು ಕ್ವೆಶ್ಚನ್ ಬರುತ್ತೆ, ಇಷ್ಟು ಯಂಗಾಗಿ ಅವರು ಎಲ್ಲ ಪ್ರಾಜೆಕ್ಟನ್ನು ಲೀಡ್ ಮಾಡ್ತಾ ಇದ್ದಾರೆ, ಏನು ಏಜ್ ಇರ್ಬೋದು ಅಥವಾ ಏನು ಮಾಡಿರ್ಬೋದು, ಏನು ಎಜುಕೇಷನ್? ನಂದು ಡಿಗ್ರಿ ಆಗಿದೆ, BCom ಆಯಿತು. ನೆಕ್ಸ್ಟು MSc ಪ್ಲಾನ್ ಇದೆ, ಯೋಗ MSc. ಸೊ ಯೋಗ MSc ಪ್ಲಾನ್ ಆದರೆ ಸೊ ಆ ನಾಲೆಡ್ಜ್ ಬಂದರೆ ನನಗೆ ಇಲ್ಲಿ ಸ್ವಲ್ಪ ಮುಂದೆ ನಡ್ಸ್ಕೊಂಡು ಹೋಗೋದಕ್ಕೂ ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಬರುತ್ತೆ. MSc ಪ್ಲಾನ್ ಇದೆ. ಅದಾದಮೇಲೆ ಇಲ್ಲೇ ಇದ್ದು ಎಲ್ಲ ಕ್ಲಾಸಸ್ ತಗೊಂಡು ಇಲ್ಲೇ ಇರೋ ಥರ ಪ್ಲಾನ್ ಇದೆ. ಸರ್, ಯೂಶಲಿ ನಾವು ನೋಡ್ತೀವಿ ಅಪ್ಪ ಮಗ ಅಥವಾ ದೊಡ್ಡಪ್ಪ ಮಗ, ಚಿಕ್ಕಪ್ಪ ಮಗ, ತಾತ ಮೊಮ್ಮಕ್ಕಳು ಇವರೆಲ್ಲ ಸೀರಿಯಸ್ ಆಗಿ ಒಂದು ಹೈರಾರ್ಕಿಯಲ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀವಿ ಯೂಶಲಿ ನೋಡಿದ್ರೆ. ಬಟ್ ನೀವು ಒಬ್ರು ಫ್ರೆಂಡ್ಸ್ ಆಗಿದ್ದೀರಾ ಸರ್, ಅಂದ್ರೆ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಮ್ ಜೊತೆ ಇರ್ತಾರೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಅವ್ರಿಗೆ ಏನ್ ಅಡ್ವೈಸ್ ಕೊಡಕ್ಕೆ ಇಷ್ಟಪಡ್ತೀರಾ ಮುಂದೆ ಹೋಗ್ತಾ ಹೋಗ್ತಾ? ಅಂದ್ರೆ ಆ ಸಂಬಂಧ ಅವರು ಚಿಕ್ಕ ವಯಸ್ಸಿಂದನೂ ನಿಮ್ದು ಅವ್ರದ್ದು ಆಗಿದೆಯಾ ಅಥವಾ? ಹೌದು ಹೌದು, ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಥರನೇ ಇರೋದು ನಾವು. ಚಿಕ್ಕ ವಯಸ್ಸಿನಿಂದನೂ ಹಾಗೆ ಇದ್ದೀವಿ. ಫ್ರೆಂಡ್ಸ್ ಥರ ಅಂತ ಅನಿಸಿದ್ರು ಅವನಿಗೊಂದು ಶ್ರದ್ಧೆ ಇದೆ ಈ ಕೆಲಸದ ಬಗ್ಗೆ. ಆಮೇಲೆ ನಾನು ಸಂಘದ ಪ್ರಚಾರಕ್ಕಿದ್ದನು, RSS ಪ್ರಚಾರಕ್ಕಾಗಿದ್ದೆ 10 ವರ್ಷ. ಸಂಘದ ಗುರುಕುಲದಲ್ಲಿ ಒಂದು 2 ವರ್ಷ ವಿನಯ್ ಓದಿದ್ರು, ಪ್ರಬೋಧಿನಿ ಗುರುಕುಲದಲ್ಲಿ ಅವರು ಓದಿದ್ರು. ಸೊ ಸಂಘದ ಸಂಸ್ಕಾರ ಇದೆ, ಸಂಘ ಚಟುವಟಿಕೆಯಲ್ಲಿದ್ದಾರೆ. ಈಗಲೂ ಕೂಡ ಸಂಘದ ಒಂದು ಜವಾಬ್ದಾರಿ ಇದೆ, ತಾಲೂಕು ಜವಾಬ್ದಾರಿ ಇದೆ ಅವರಿಗೆ. ತಾಲೂಕು ಪ್ರಚಾರ ಪ್ರಮುಖ ಇದೆ. ಮತ್ತು ನಮ್ಮ ಮನೆಯೆಲ್ಲ ಸಂಪೂರ್ಣ ಸಂಘದ ಮನೆ, ಒಂಥರ ಸಂಘದ ಎಲ್ಲ ಹಿತೈಷಿಗಳು, ಕಾರ್ಯಕರ್ತರು, ಪ್ರಚಾರಕರು ಬರ್ತಾ ಇರ್ತಾರೆ. ಈಗ ಯಾಕೆ ಕುಟುಂಬಗಳಲ್ಲಿ ಒಂದೊಂದು ಸಲ ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂದರೆ, ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದಿರುತ್ತೆ, ವಿಭಿನ್ನವಾದ ಆಲೋಚನೆಗಳಿರುತ್ತೆ, ವಿಭಿನ್ನವಾದ ಮನಸ್ಥಿತಿಗಳಿರುತ್ತೆ. ಆವಾಗ ಆ ಥರದ ಒಂದು ಒಪಿನಿಯನ್ ಬರುತ್ತೆ. ಆದರೆ ನಮ್ಮ ಮನೆಯಲ್ಲಿ ಆ ಥರದ್ದಿಲ್ಲ, ಎಲ್ಲ ಒಂದೇ ಆಲೋಚನೆಗಳನ್ನು ಮಾಡ್ತೀವಿ, ಪ್ಯಾರಲಲ್. ಹೌದು. ಈಗ ನಾನು ಸಂಘದಲ್ಲಿದ್ದಂಥದ್ದು ಅದೇ ಯೋಚನೆ, ಇವರು ಸಂಘದಲ್ಲಿದ್ದು ಅದೇ ಯೋಚನೆ. ಮತ್ತು ನಾವೇನೋ ಮಾಡ್ತಿದ್ದೀವಿ ಅಂದಾಗ ಅದು ಒಳ್ಳೆಯದಕ್ಕೆ ಮಾಡ್ತಿದ್ವಿ. ಈಗ ನಾನೇನೋ ಕೆಲಸವನ್ನು ಮಾಡಿಸ್ಕೊಂಡು ನನ್ನ ದುಡಿಮೆಗೆ ಮಾಡ್ಕೊಳ್ತೀನಿ ಅಂದಾಗ ಅಯ್ಯೋ ನಾನು ಯಾಕೆ ಮಾಡಬೇಕು ಅನ್ನೋದು ಬರುತ್ತೆ. ಅಥವಾ ಅವ್ರು ಆ ಥರ ಯೋಚನೆ ಮಾಡ್ತಿದ್ರೆ ನಾನು ಅವ್ರಿಗೆ ಯಾಕೆ ಮಾಡಿಕೊಡ್ಬೇಕು ನನಗೂ ಯೋಚನೆ ಬರುತ್ತೆ. ಸರ್, ನಮ್ಮಲ್ಲಿ ಆ ಥರದ್ದಿಲ್ಲ. ನಾವೆಲ್ಲರೂ ಒಂದು ಉದ್ದೇಶ ಇಟ್ಕೊಂಡು ಸಮಾಜಮುಖಿಯಾದ ಚಿಂತನೆಯನ್ನು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಆ ಥರದ್ದು ಒಂದು ಭಿನ್ನಾಭಿಪ್ರಾಯಗಳೇನು ಯಾವತ್ತೂ ಬಂದಿಲ್ಲ. ಒಳ್ಳೆಯ ಕೆಲಸವನ್ನೇ ನಾವು ಮಾಡ್ತಿದ್ದೀವಿ ಅಂತ. ಇಲ್ಲಾಂದ್ರೆ ನೋಡಿ, ಇವತ್ತು ಒಂದೊಂದು ಅಡಿಗೆ ತಲೆಗಳನ್ನೇ ತೆಗೆದುಬಿಡ್ತಾರೆ, ಆ ಥರ ಮನಸ್ಥಿತಿಗಳಿದೆ. ಈಗ ನಾವು ನಿಂತಿರೋ ಜಾಗ ಒಬ್ಬಣ್ಣಂದು, ಇದನ್ನು ನಮಗೆ ಕಾರ್ಯಕ್ಕೆ ಬಳಸೋದಕ್ಕೆ ಬಿಟ್ಟಿದ್ದಾರೆ. ಈಗ ಆ ಕೆಳಗಡೆ ಗೋಶಾಲೆ ಎಲ್ಲ ನೋಡಿದ್ದು ಅದು ವಿನಯ್ ಅವ್ರದ್ದು, ಅವ್ರ ತಂದೆಗೆ ಸೇರಿದ್ದು. ಆದರೆ ಅಲ್ಲಿ ನಾನು ಈ ಥರದ್ದೊಂದು ಮಾಡಬೇಕು, ಗೋಶಾಲೆ ಮಾಡಬೇಕು, ಪಿರಮಿಡ್ ಮಾಡಬೇಕು ಅಂತಂದಾಗ ಯೋಚನೆ ಮಾಡ್ತಿದ್ರು, ಅರೆ ನಮ್ಮದು ಜಮೀನಿದು, ನಾವೇನೋ ಬೆಳೆಯೋವಂಥದ್ದು, ನಾವ್ಯಾಕೆ ಅದಕ್ಕೆ ಕೊಡಬೇಕು ಅಂತ. ಅಲ್ಲಿ ನನಗೇನು ಸಿಗುತ್ತೆ, ಏನು ಲಾಭ ಇದೆ, ನನಗೇನಾರು ಇನ್ಕಮ್ ಇದೆಯಾ, ಅದೇನು ಯೋಚನೆ ಮಾಡಲ್ಲ. ಹೇಳ್ತಿದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಮಾಡೋಣ. ಸೊ ಅಂದರೆ ಒಂದು ಆಲೋಚನೆಯಲ್ಲಿದ್ದಾಗ, ಎಲ್ಲರದು ಒಂದೇ ಅಭಿಪ್ರಾಯಗಳಿದ್ದಾಗ ಈ ಸಮಸ್ಯೆಗಳು ಬರಲ್ಲ ಅಂತ. ಆ ರೀತಿಯಲ್ಲಿ ವಿನಯ್ ಇದು ನಮ್ದು ತುಂಬಾ ಕ್ರಿಯಾಶೀಲ ಆದಂತಹ ಅಣ್ಣವರು. ಹೌದು. ನೀವು ಅವಾಗಲೇ ಅಪ್ಪಾಜಿ ಅವರು ಅಂದ್ರೆ ಅವರ ತಂದೆಯವರು ತೋರಿಸಿದ್ರು, ಅದೇ ಪಚ್ಚೆ ಕಲ್ಲು ಮತ್ತೆ ಶಿಲೆ ಮಾಡಿದ್ದು. ಹಾಗೆ ಇವ್ರದ್ದು ಒಂದೆರಡು ವಿಡಿಯೋಗಳು ತುಂಬಾ ವೈರಲ್ ಆಗಿತ್ತು, ಗಣಪತಿ ಮಾಡೋದು, ಅವರಿಂದ ಒಂದು ಹಬ್ಬ ಮಾಡೋದು. ಆ ಕಲೆ ಎಲ್ಲಿಂದ ಬಂತು? ನಾನು ಗುರುಕುಲದಲ್ಲಿದ್ದಾಗ ಅಲ್ಲೇ ಕಲ್ತಿದ್ದು. ಆಮೇಲೆ ನಾನು ಚಿಕ್ಕವನಲ್ಲಿದ್ದಾಗ ನಮ್ಮ ಮನೆ ಆಪೋಸಿಟ್ ನಂಜಣ್ಣ ಅಂತ ಒಬ್ರಿದ್ರು. ಅವರು ಚಿಕ್ಕ ವಯಸ್ಸಿಂದ ಗಣಪತಿ ಮಾಡ್ತಾನೆ ಇದ್ರು. ಸೊ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡುವಾಗೆಲ್ಲ ಅವ್ರು ಮಾಡೋದು ನೋಡಿ, ಆಮೇಲೆ ಅದೊಂದು ಇನ್ಸ್ಪೈರು, ಗುರುಕುಲದೊಂದು ಇನ್ಸ್ಪೈರು, ಅದೆಲ್ಲ ಆಗಿ ನಾನು 7th ಇಂದ ಇವತ್ತಿನವರೆಗೂ ನಾನೇ ಗಣಪತಿ ಮಾಡ್ತೀನಿ, ನಾನೇ ಇಡ್ತೀನಿ. ಒಂದಿನ ನಾನು ದುಡ್ಡಿಗೆ ತಗೊಂಬಂದಿಲ್ಲ, ನಾನೇ ಮಣ್ಣು ತಗೊಂಬಂದು ಮಾಡಿ ಪೈಂಟ್ ಮಾಡಿ ನಾನೇ ಪೂಜೆ ಮಾಡ್ತೀನಿ ಇವತ್ತಿನವರೆಗೂ. ಗಣಪತಿ ಹಬ್ಬ, ಈ ವರ್ಷದ ಗಣಪತಿ ಹಬ್ಬ ಎಷ್ಟೋ ಯುವಕರಿಗೆ ವಿನಯ್ ಅಣ್ಣ ಅಂತವ್ರು ಸ್ಫೂರ್ತಿ ಆಗ್ಬೇಕು. ಯಾಕೆಂದ್ರೆ ನಾವು ಹೊರಗಡೆ ಕಮರ್ಷಿಯಲ್ ಆಗಿ ತಂದು ಆ ಪೇಂಟ್ ಎಕೋ ಫ್ರೆಂಡ್ಲಿ ಅಲ್ದಂತ ತಗೊಂಡ್ ಬರ್ತೀವಿ. ಒಂದು ಕಲೆಯಾಗಿ ಅವರ ಕಲೆಯನ್ನ ಪ್ರತಿಬಿಂಬಿಸ್ತಾರೆ, ಒಂದು ಭಕ್ತಿ ಶ್ರದ್ಧೆ ತೋರಿಸ್ತಾರೆ, ಜೊತೆಗೆ ಎಕೋ ಫ್ರೆಂಡ್ಲಿ ಕೂಡ ಆಗಿರುತ್ತೆ. ಸೊ ವೆರಿ ಇನ್ಸ್ಪೈರಿಂಗ್, ತುಂಬಾ ಖುಷಿ ಆಯ್ತು. ಅದ್ ಮಾಡಿದ್ರೆ ನಂಗೊಂದು ಸಮಾಧಾನ. ಮತ್ತೆ ನಾವು ನಮ್ಮ ಮನೆಗಳಲ್ಲೇ ಮಾಡಿದ್ರೆ ನಾವೇ ಮಾಡಿದಂಥದಕ್ಕೆ ಬಹಳ ಒಂದು ಮನಸ್ಸಿಗೆ ಬಹಳ ಆನಂದ, ತೃಪ್ತಿ ಇರುತ್ತೆ. ಈಗ ಬಹುಶಃ ಎಲ್ಲ ಹೊರಟೋಗ್ಬಿಟ್ಟಿದೆ. ಈಗ ಬೆಂಗಳೂರಿನಂಥ ಊರುಗಳಲ್ಲಿ ನಾವು ನೋಡ್ತಿದ್ದೀವಿ, ಈಗ ವರ್ಷಕ್ಕೆ ಬರುವಂಥ ಒಂದು ಯಾವುದೋ ಯುಗಾದಿ, ಒಂದು ದೀಪಾವಳಿ, ಸಂಕ್ರಾಂತಿ,
ಇದೆಲ್ಲದಕ್ಕೂ ಮನೆಯಲ್ಲಿ ಮಾಡೋದೇ ಇಲ್ಲ ಎನ್ನುವೆ ಅಂತ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಅಂದರೆ ಹೋಳಿಗೆ ಮನೆಯಿಂದನೇ ತರಬೇಕು, ಮನೆಯಿಂದ ಹೋಳಿಗೆ ಇಲ್ಲ. ಸಂಕ್ರಾಂತಿಗೆ ಮನೆಯಲ್ಲಿ ಆ ಎಳ್ಳು ಬೆಲ್ಲ ಸಿದ್ಧತೆ ಮಾಡೋದಿದೆಯಲ್ಲ, ಹಿಂದಿನ ಕಾಲದಲ್ಲಿ ಎಲ್ಲ ರೆಡಿ ಇರುತ್ತೆ, ತೊಗೊಂಬಂದ್ಬಿಡ್ತಾರೆ. ಆ ತೃಪ್ತಿಯ ಮನಸ್ಸಿಗೇನೋ ಆನಂದ ಅದಿಲ್ಲ. ಈಗ ಮನೆಯಲ್ಲೇ ಕಷ್ಟಪಟ್ಟು ಅದೆಲ್ಲ ಮಾಡಿ ಆ ನಂತರ ಅದನ್ನು ಸವಿಯುವಾಗ ಸಿಗುವ ಆನಂದ ಇದೆಯಲ್ಲ, ಅದು ಇವತ್ತು ಕಾಣಿಸ್ತಾ ಇಲ್ಲ. ಹಾಗಾಗಿ ಅದರದ್ದು ವ್ಯಾಲ್ಯೂಗಳು ಹೊರಟೋಗಿದೆ. ನೋಡಿ, ಈಗ ಬೆಂಗಳೂರಿನಲ್ಲಿ ಹಬ್ಬಗಳು ಅಂತ ಬಂದರೆ ಜನನೇ ಇರಲ್ಲ. ಬೆಂಗಳೂರು ನಗರಗಳಲ್ಲಿ ಜನನೇ ಇರಲ್ಲ. ನಮಗೆ ಒಂದು ಸಲ ಅನಿಸುತ್ತೆ ಬೆಂಗಳೂರಿನಲ್ಲಿ ಜನ ಇಲ್ಲ, ಎಲ್ಲ ಊರಿಗೆ ಹೋಗೋರೆ ಅಂತ. ಊರಲ್ಲೂ ಇರಲ್ಲ. ಎಲ್ಲಿರ್ತಾರೆ ಹಾಗಾದರೆ? ಎಲ್ಲ ರೆಸಾರ್ಟ್ಗಳಲ್ಲಿ ಇರ್ತಾರೆ. ಅಂದರೆ ಹಬ್ಬಗಳದ್ರದ್ದು ವ್ಯಾಲ್ಯೂಗಳು ಯಾಕೆ ಕಡಿಮೆ ಆಗುತ್ತೆ ಅಂದರೆ ಅದ್ರ ಬಗ್ಗೆ ಒಂದು ಶ್ರದ್ಧೆ, ಅದು ನಾನೇ ಮಾಡಬೇಕು ಆ ಭಾವ ಇದೆಯಲ್ಲ, ಅದು ಹೊರಟೋಗ್ಬಿಟ್ಟಿದೆ ಅಂತ. ಈ ಥರ ಯುವಕರುಗಳು ಈಗ ಇವರು ಏನು ಗಣೇಶನ ಇವರೇ ಮಾಡ್ತಾ ಇದ್ದಾರೆ, ಆ ಥರದ್ದು ಎಲ್ಲದನ್ನೂ ಕೂಡ ಬರೀ ಇದೊಂದು ಅಂತಲ್ಲ, ಆ ಆಚರಣೆಗಳನ್ನು ಸ್ವತಃ ನಾವೇ ಮಾಡಿದಾಗ ಅದಕ್ಕೊಂದು ತೃಪ್ತಿ ಸಿಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ, ಮನಸ್ಸಿಗೊಂದು ಆನಂದ ಆಗುತ್ತೆ. ಸೊ ಆ ದಿಕ್ಕಿನಲ್ಲಿ ಯುವಕರು ಆ ಥರದ್ದು ಯೋಚನೆ ಮಾಡಬೇಕಿನ್ನ. ನಮ್ಮ ಎಲ್ಲ ಯೂತ್ಸ್ಗೂ, ನನಗೂ ಇನ್ಕ್ಲೂಡಿಂಗ್, ನೀವು ಇನ್ಸ್ಪೈರ್ ಮಾಡ್ತಾ ಇರಿ ಈ ಥರ ಇದರಲ್ಲಿ. ನಾವೆಲ್ಲ ನಮ್ಮ ಚಿಕ್ಕಮಗಳೂರಿಗೆ ಇನ್ನಷ್ಟು ಕೀರ್ತಿ ವಿರೂಪಾಕ್ಷ ಬೆಲ್ವಾಡಿ ಸರ್ ಆದಮೇಲೆ ತಗೋಬರೋಣ ಅಂತ ನಾವು ನಮ್ಮ ತಂಡದಿಂದ ನಿಮಗೆ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ಸೊ ನಾವು ಬೆಳಗ್ಗೆಯಿಂದ ಯೋಗಕ್ಷೇಮ ಯೋಗ ಸಾಧನಾ ಧಾಮದಲ್ಲಿ ಸೂರ್ಯ ಮಂದಿರ ನೋಡಿದ್ವಿ, ಗೋಶಾಲೆ ನೋಡಿದ್ವಿ, ಹಾಗೆ ಕಾಂಪೌಂಡ್ ವರ್ಕ್ ಅದೆಲ್ಲ ನೋಡಿದ್ವಿ, ಹಾಗೆ ಗದ್ದುಗೆಯನ್ನು ಕೂಡ ನೋಡಿದ್ವಿ. ಈಗ ನಾವಿಲ್ಲಿ ಯೋಗಕ್ಷೇಮ ಯೋಗ ಸಾಧನಾ ಧಾಮ ಅಂದರೆ ನಮ್ಮ ಯೋಗಕ್ಷೇಮದ ಮೂಲ ಉದ್ದೇಶ ಯೋಗ ಶಿಕ್ಷಕರ ತರಬೇತಿ ಮತ್ತು ನಮ್ಮ ಮೂಲ ಏನು ಯೋಗ ಶಿಕ್ಷಣ ಇದೆ, ಪಾರಂಪರಿಕವಾದ ಒಂದು ಪದ್ಧತಿ, ಅದನ್ನು ಶಿಕ್ಷಕರಿಗೆ ತರಬೇತಿ, ಉಳಿದಂತೆ ಎಲ್ರಿಗೂ ಕೂಡ ಕೊಡಬೇಕು ಅಂತಿದೆ. ಶಿಕ್ಷಕರಿಗೆ ಇಲ್ಲಿ ವಾಸ್ತವ್ಯದಲ್ಲಿ ಕೊಡಬೇಕು ಅಂತಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಟ್ಟಡ ಇದು ಸಾಧನಾ ಧಾಮ ಅಂತ, ಯೋಗ ಸಾಧನಾ ಧಾಮ. ಈ ಸಾಧನಾ ಧಾಮದಲ್ಲಿ 40 ವಾಸ್ತವ್ಯದ ಕೊಠಡಿಗಳಿದೆ. ಸೊ ನಾವು ಸಾಧನಾ ಧಾಮದ ಒಳಗಡೆಗೆ ಪ್ರವೇಶ ಆದ ತಕ್ಷಣ ನಮಗೆ ಶಿವನ ದರ್ಶನ ಆಗುತ್ತೆ. ಸೊ ಎದುರುಗಡೆ ನಂದಿ ಇದ್ದಾರೆ. ತುಂಬ ಚೆನ್ನಾಗಿದೆ. ಒಳಗಡೆಗೆ ಈ ಕಟ್ಟಡದ ಒಳಗಡೆ ಬರುವಾಗಲೇ ಅವರ ಮನಸ್ಸಿನಲ್ಲಿ ಒಂದು ಒಳ್ಳೆ ಆಲೋಚನೆಗಳು ನಿರ್ಮಾಣ ಆಗಬೇಕು, ಒಂದು ಪಾಸಿಟಿವ್ ಎನರ್ಜಿ ಸಿಗಬೇಕು. ಸೊ ಅದಕ್ಕೋಸ್ಕರ ಎದುರುಗಡೆನಲ್ಲೇ ಗೋಡೆಗೆ ನಾವು ಧ್ಯಾನದ ಭಂಗಿಯಲ್ಲಿರುವಂತಹ ಶಿವನ ಸ್ಟ್ಯಾಚ್ಯೂವನ್ನು ಇಲ್ಲಿ ಮಾಡಿಸಿದ್ದೀವಿ. ಮತ್ತು ಇದು ಈ ಜಾಗ ಏನಿದೆಯಲ್ಲ, ಇದು ನ್ಯಾಚುರಲ್ ಆಗಿ ಏನು ಪ್ರಾಕೃತಿಕವಾದಂಥ ಒಂದು ಸೋರ್ಸ್ಗಳಿದೆ, ಅದು ಇಲ್ಲಿಗೆ ಸಿಗಬೇಕು. ಒಂದು ಕಟ್ಟಡಕ್ಕೆ ಬ್ರಹ್ಮಸ್ಥಾನ ಯಾವುದು ಅಂದರೆ ಆ ಮಧ್ಯಭಾಗ, ಈ ಕಟ್ಟಡಕ್ಕೆ ಇದು ಮಧ್ಯಭಾಗ ಇದು ಬ್ರಹ್ಮಸ್ಥಾನ ಅಂತ ಕರೀತಾರೆ. ಇಲ್ಲಿಗೆ ನ್ಯಾಚುರಲ್ ಸೋರ್ಸ್ ಸಿಗೋ ಥರ ಮಾಡಿದ್ದೀವಿ. ಅಂದರೆ ನ್ಯಾಚುರಲ್ ಸೋರ್ಸ್ ಅಂದರೆ ಗಾಳಿ, ಬೆಳಕು, ಮಳೆ, ನೀರು, ಇದಿಷ್ಟು ಕೂಡ ಇದರೊಳಗಡೆನೆ ಇಲ್ಲಿ ಬೀಳೋ ಥರ ತೊಟ್ಟಿ ಮನೆ ಕಾನ್ಸೆಪ್ಟ್ಸೇ. ಸ್ವಲ್ಪ ವಿಶಾಲವಾಗಿರೋದ್ರಿಂದ ವಿಶಾಲವಾಗಿ ಗಾಳಿ, ಬೆಳಕು ಕೂಡ ನಮಗೆ ಸಿಗುತ್ತೆ. ಬೆಳಗ್ಗೆ ಮತ್ತು ಸಾಯಂಕಾಲ ಇಲ್ಲಿ ಧ್ಯಾನವನ್ನೆಲ್ಲ ಮಾಡ್ಬೋದು. ಶಿವನ ಎದುರುಗಡೆ ಕುಳಿತುಕೊಂಡು ಧ್ಯಾನವನ್ನು ಮಾಡಿದರೆ ಇನ್ನೊಂದು ಹೆಚ್ಚು ಎನರ್ಜಿ ಬರುತ್ತೆ, ಒಂದು ಶಕ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಮಾಡಿದ್ವಿ. ಸೊ ಅಲ್ಲಿ ಡಿಸೈನು ಕೂಡ ಅಲ್ಲಿ ಕಿಟಕಿಗಳು ಬರ್ತಾ ಇತ್ತು. ಸೊ ಕಿಟಕಿಗಳು ಸುಮ್ಮನೆ ಗ್ರಿಲ್ಗಳನ್ನು ಹಾಕಿ ಕಿಟಕಿ ಮಾಡೋದಕ್ಕಿಂತ ಅಲ್ಲಿ ಸ್ವಸ್ತಿಕ್ಕು, ಓಮು, ಹಾಗೇನೆ ಶ್ರೀಚಕ್ರ, ಡಮರು, ತ್ರಿಶೂಲ ಈ ಥರದನ್ನು ಮಾಡಿದ್ದೀವಿ. ಅಂದರೆ ಹೇಗೂ ಕಿಟಕಿ ಇಡಬೇಕಿತ್ತು, ಆ ಜಾಗದಲ್ಲಿ ಈ ಥರ ಬಳಕೆಯನ್ನು ಮಾಡ್ಕೊಂಡಿದ್ದೀವಿ. ಶಿವನಿಗೆ ಪೂರಕವಾದಂಥದ್ದೇ ಅಲ್ಲಿದೆ. 2 ಕಡೆ ರೂಮ್ಗಳಿದೆ, ನೀವು ಗಮನಿಸ್ತಾ ಇದ್ರಿ, ಕೊಠಡಿಗಳು. ಇಲ್ಲಿ ಒಂದು ಹೆಸರು ಕೂಡ ಇದೆ. ಹೌದು, ಕೊಠಡಿಯಲ್ಲಿ ಇಲ್ಲಿ ವಿಶೇಷ ಏನಂದರೆ ನಾವು ಎಲ್ಲ ಅಂದರೆ ಪ್ರತಿಯೊಂದು ರೂಮಿಗೂ ಕೂಡ ಡೋನರ್ಸ್ಗಳಿದ್ದಾರೆ. ಅದು ಆಫೀಸ್ ಇರ್ಬೋದು, ರೂಮ್ಗಳಿರ್ಬೋದು, ಡೈನಿಂಗ್ ಇರ್ಬೋದು, ಯೋಗ ಹಾಲ್ ಇರ್ಬೋದು, ಎಲ್ಲ ನಮ್ಮ ಯೋಗ ಬಂಧುಗಳೇ ಅವರವರು ಒಂದೊಂದು ರೂಮಿಗೆ ಡೊನೇಷನ್ನ ಮಾಡಿದ್ದಾರೆ. ರೂಮಿಗೆ 5 ಲಕ್ಷ ಇದೆ, ಹಾಗೆ 5 ಲಕ್ಷದಿದೆ, 10 ಲಕ್ಷ ಇದೆ, 15 ಲಕ್ಷ, 25 ಲಕ್ಷ ಈ ಥರ ಎಲ್ಲ ಇದೆ. ಕಡೆಗೆ ಬಂದ ತಕ್ಷಣ ಮೊದಲಿಗೆ ಎಡಗಡೆ ನಮಗೆ ಇಲ್ಲಿ ಆಫೀಸ್ ಸಿಗುತ್ತೆ. ಇಲ್ಲಿಯ ಒಂದು ರೀತಿ ಕಚೇರಿ ಇದು. ಮೊನ್ನೆ ಕಾರ್ಯಕ್ರಮ ಏನಾಯಿತು, ರಥಸಪ್ತಮಿಯ ದಿನ ಸೂರ್ಯ ದೇವಸ್ಥಾನದ ಪ್ರತಿಷ್ಠಾಪನೆ ಉದ್ಘಾಟನೆ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂಥ ಮೈಸೂರಿನ ಮಹಾರಾಜರಾದಂಥ ಯದುವೀರ ಕೃಷ್ಣರಾಜದತ್ತ ಒಡೆಯರು ಅವರು ಇಲ್ಲಿ ಬಂದಿದ್ದರು. ಸೊ ಈ ರೂಮಿನ ಒಂದು ವಿಶೇಷ ಇದು. ಸೊ ಇಲ್ಲಿ ಕುಳಿತು ಅವರು ಒಂದು ಸಮಯವನ್ನು ಕಳೆದು ಹೋಗಿದ್ದಾರೆ. ಸೊ ಇದು ನಮಗೆ ಆಡಳಿತ ಕಚೇರಿ ಇರುತ್ತೆ, ಅಡ್ಮಿನಿಸ್ಟ್ರೇಷನ್ ಇದು ಇರುತ್ತೆ. ಇದು ಒಂದು ದೊಡ್ಡ ರೂಮ್. ಇದು ಸದ್ಯಕ್ಕೆ ಒಂದು ಲೈಬ್ರರಿ ಥರನೂ ಚಿಕ್ಕದಾಗಿ ಮಾಡ್ಕೊಂಡಿರ್ತೀವಿ. ಮುಂದೆ ಲೈಬ್ರರಿನೂ ಬೇರೆ ಕಡೆ ಶಿಫ್ಟ್ ಆಗುತ್ತೆ, ಆಫೀಸ್ ಕೂಡ ಬೇರೆ ಕಡೆ ಶಿಫ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಇದಿರುತ್ತೆ. ಸರ್, ಇನ್ನೂ ನೀವು ಸುದ್ದಿಗೋಷ್ಠಿಲಿ ಇಲ್ಲಿನ ವಸ್ತುಗಳ ಬಳಕೆ, ಈ ಬ್ರಿಕ್ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಏನಾದರೂ? ಇದು ಜಂಬಿಟ್ಕೆ ಅಂತ ಕರೀತಾರೆ. ನಮ್ಮ ಮಲೆನಾಡಲ್ಲಿ ಅಥವಾ ಕೋಸ್ಟಲ್ ಏರಿಯಾದಲ್ಲಿ ಸಿಗುವಂಥ ಒಂದು ಜಂಬಿಟ್ಕೆ. ಇದು ಕಲ್ಲೇನೆ, ಇದು ಮ್ಯಾನ್ ಮೇಡ್ ಅಲ್ಲ, ಪ್ರಾಕೃತಿಕವಾಗಿ ಸಿಗುವಂಥದ್ದು.
ಮಾಮೂಲಿ ಕಲ್ಲಿಗಿಂತ ಸ್ವಲ್ಪ ಸಾಫ್ಟ್ ಇರುತ್ತೆ, ಆದರೆ ಇಟ್ಟಿಗೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಕೂಡ ಗಟ್ಟಿ ಇರುತ್ತೆ. ನಾವಿದನ್ನು ಕಾಸರಗೋಡಿಂದ ತರಿಸಿರೋದು. ಈ ಇಟ್ಟಿಗೆಯ ಲೈಫ್ ಜಾಸ್ತಿ ಇರುತ್ತೆ, ಸುಮಾರು ಒಂದು 450-500 ವರ್ಷ ಈ ಥರ ಎಲ್ಲ ಬರುತ್ತೆ. ಇದನ್ನ ನೀವು ಪ್ರತ್ಯಕ್ಷ ಕಾಣಬೇಕು ಅಂತಂದ್ರೆ ಕುಮಟಾ ಮತ್ತು ಗೋಕರ್ಣದ ಮಧ್ಯದಲ್ಲಿ ಒಂದು ಊರಿದೆ ಮಿರ್ಜಾನ್ ಅಂತ. ಆ ಮಿರ್ಜಾನಲ್ಲಿ ಒಂದು ಕೋಟೆ ಇದೆ, ಸಮುದ್ರದ ಪಕ್ಕದಲ್ಲಿರೋದು, ಸುತ್ತಲೂ ನೀರು. ಒಂದು ಕಡೆ ಮಾತ್ರ ನೀವು ಕೋಟೆ ಒಳಗಡೆ ಹೋಗೋಕ್ಕೆ ಅವಕಾಶ ಇದೆ, ನಿರಂತರವಾಗಿ ಅಲೆ ಹೊಡಿತಾ ಇದೆ. ಆದರೆ ಇವತ್ತಿಗೂ ಕೂಡ ಆ ಕಟ್ಟಡ ಏನೂ ಆಗಿಲ್ಲ ಕೋಟೆ, ಮತ್ತು ಅದಕ್ಕೆ ಪ್ಲಾಸ್ಟಿಂಗ್ ಕೂಡ ಮಾಡಿಲ್ಲ, ಸುಮ್ಮನೆ ಸಹಜವಾಗಿ ಕಟ್ಟಿ. ಕಾಂಪೋಸಿಷನ್ ಅದು ಈ ಇಟ್ಟಿಗೆಯಿಂದನೇ ಮಾಡಿರೋದು. ಇದಕ್ಕೆ ಲ್ಯಾಟ್ರೈಟ್ ಬ್ರಿಕ್ಕು ಅಥವಾ ಜಂಬಿಟ್ಟಿಗೆ ಅಂತ ಹೇಳಿ ನಮ್ಮ ಕನ್ನಡದಲ್ಲಿ ಹೇಳುವಂಥದ್ದು ಜಂಬಿಟ್ಟಿಗೆ ಅಂತ. ಇದರಲ್ಲಿ ಹೆಚ್ಚು ಮಿನರಲ್ಸ್ ಕಂಟೆಂಟ್ಸ್ ಇರುತ್ತೆ. ಸೊ ಇದು ಈ ಇಟ್ಟಿಗೆನಲ್ಲಿ ಇದ್ರದ್ದು ಇನ್ನೊಂದು ರಿಸರ್ಚ್ ಆಗಿರೋದೇನೆಂದರೆ, ಒಂದು ಲೈಫ್ ಜಾಸ್ತಿ ಈ ಇಟ್ಟಿಗೆನಲ್ಲಿ. ನೀವು ಹೊರಗಡೆ ಬೇರೆ ಹಂಚಿನ ಮನೆ ಆಗ್ಬೋದು, ಶೀಟಿನ ಮನೆ ಇರ್ಬೋದು, ಅಥವಾ ಕಾಂಕ್ರೀಟ್ ಮನೆಗಳು ಯಾವುದೇ ಹೋದ್ರೂ ಬೇಸಿಗೆನಲ್ಲಿ ತುಂಬ ಹೀಟ್ ಆಗುತ್ತೆ, ಚಳಿಗಾಲದಲ್ಲಿ ತುಂಬ ಕೋಲ್ಡ್ ಆಗುತ್ತೆ. ಇದು ಆಪೋಸಿಟು, ಚಳಿಗಾಲದಲ್ಲಿ ತುಂಬ ಬೆಚ್ಚಗಾಗುತ್ತೆ, ಬೇಸಿಗೆನಲ್ಲಿ ತುಂಬ ತಂಪಾಗುತ್ತೆ. ಸೊ ನಾವೀಗ ಅಲ್ಲಿರೋ ಮನೆಗಳಿಗೆ ಹೋದರೆ ಬಿಸಿ ಬಿಸಿ ಅನಿಸುತ್ತೆ, ಬಟ್ ಇದು ತಂಪಾಗಿದೆ ನೋಡಿ. ಸೊ ಇದು ಒಂದು. ಎರಡನೇದು, ಇದರಲ್ಲಿ ಮೆಡಿಷನ್ಸ್ ವ್ಯಾಲ್ಯೂ ಇದರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ಐರನ್ ಕಂಟೆಂಟ್ಸ್, ಈ ಥರ ಮಿನರಲ್ ಕಂಟೆಂಟ್ಸ್ ಎಲ್ಲ ಇರೋದ್ರಿಂದ ಬಿಸಿಲಿಗೆ ಇದರಿಂದ ಒಂದು ಹಬೆ ಬಿಟ್ಕೊಳ್ಳುತ್ತೆ. ಅದನ್ನು ನಮ್ಗೆ ಗೊತ್ತಿಲ್ಲದಂಗೆ ನಾವು ಉಸಿರಿನ ರೂಪದಲ್ಲಿ ಒಳಗಡೆ ತೊಗೊಳ್ತಾ ಇರ್ತೀವಿ. ಸೊ ನೀವು ಇಲ್ಲಿ ಗಮನಿಸಿ, ಆ ಒಂಥರ ಸ್ಮೆಲ್ ಗೊತ್ತಾಗುತ್ತೆ. ಆ ಥರ ನಾವು ಉಸಿರಿನ ರೂಪದಲ್ಲಿ ತೊಗೊಳ್ತೀವಲ್ಲ, ಅದು ಮೆಡಿಷನ್ ಆಗಿ ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕೆ ಹಾಗಾಗಿ ಇಲ್ಲಿಗೆ ಬರೋವಂಥವರಿಗೆ ಇದರಿಂದನೂ ಉಪಯೋಗ ಆಗಬೇಕು, ಇದರೊಳಗಡೆ ಉಸಿರಿನ ರೂಪದಲ್ಲೂ ಅವರಿಗೆ ಉಪಯೋಗ ಆಗಬೇಕು. ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಕಾಸ್ಟ್ ಎಲ್ಲ ಜಾಸ್ತಿ, ಬಟ್ ಒಂದು ಒಳ್ಳೇದು ನಾವು ಸಮಾಜಕ್ಕೆ ಕೊಡಬೇಕು ಅಂತಂದಾಗ ಅದನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ಆ ಥರದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದೀವಿ. ಈ ಕಟ್ಟಡದಲ್ಲಿ ಬಹುತೇಕ 90% ನಾವು ಇದೇ ಬ್ರಿಕ್ಕನ್ನು, ಬರೀ ಇದು ಮಾತ್ರ ಅಲ್ಲ, ಇಡೀ ಪ್ರಾಜೆಕ್ಟಲ್ಲಿ ನಾವು ಇದನ್ನೇ ಬಳಸಿದ್ದೀವಿ. ಒಂದು ಕಾಂಪೌಂಡಿಗೆ ಕೂಡ ನಾವು ಇದನ್ನೇ ಹಾಕಿದ್ದೀವಿ. ಒಂದು ಲೈಫ್ ಜಾಸ್ತಿ, ಇನ್ನೊಂದು ಮೆಡಿಷನ್ಸ್ ವ್ಯಾಲ್ಯೂ ಇದೆ, ಮತ್ತು ತಂಪಾಗಿರುತ್ತೆ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದ್ದು ಅಂದರೆ, ಇವತ್ತಿನ ನಾವು ಮನೆಗಳಲ್ಲಿ ನೋಡ್ತೀವಿ ಜನರನ್ನ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಈ ಥರದ್ದೆಲ್ಲ ಇರುತ್ತೆ. ಯಾಕೆ ಅಂದರೆ ಬೆಂದಿರುವ ಇಟ್ಟಿಗೆಗಳ ಮಧ್ಯದಲ್ಲಿ ನಾವು ವಾಸ ಮಾಡ್ತಿರ್ತೀವಿ, ಜನನೂ ಕುದಿತಾ ಇರ್ತಾರೆ ಅಂತ, ಬೆಂದಿರ್ತಾರೆ ಅಂತ. ಇದು ನ್ಯಾಚುರಲ್ ಆಗಿದೆ. ಸೊ ನ್ಯಾಚುರಲ್ ಆಗಿರ್ತಾರೆ. ಹಿಂದಿನ ಕಾಲದಲ್ಲಿ ಮನೆಗಳು ಹೇಗಿರ್ತಿತ್ತು, ಎಲ್ಲ ಮಣ್ಣಿನ ಮನೆಗಳಿರ್ತಿತ್ತು, ಎಷ್ಟು ಅನ್ಯೋನ್ಯತೆ ಇತ್ತು. ಒಂದೇ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ರು, ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು. ಇವತ್ತು ಗಂಡ ಹೆಂಡತಿ ಇದ್ರೆ ಜಾಯಿಂಟ್ ಫ್ಯಾಮಿಲಿ ನಾನು ಲೆಕ್ಕಕ್ಕೆ ಬಂದುಬಿಟ್ಟಿದೆ, ಗಂಡ ಹೆಂಡತಿನೂ ಒಟ್ಟಿಗಿರೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ನಾವು ಮನೆಗಳಿಗೆ ಬಳಸುವ ಪದಾರ್ಥಗಳ ಈ ಏನಿದೆ ಇದು ಕೂಡ ಬಹಳ ಮುಖ್ಯವಾಗುತ್ತೆ ಅಂತ, ಈ ವಸ್ತುಗಳು ಕೂಡ ಮುಖ್ಯ ಆಗುತ್ತೆ ಅಂತ. ಏನಿರ್ತೀವಿ ಅದೇ ನಮ್ಮನ್ನು ರೂಪಿಸುತ್ತೆ. ಹೌದು ಹೌದು. ಸೊ ಬರೀ ಆಹಾರ ಅಂತಲ್ಲ, ಆಹಾರವು, ನೋಟನು, ಅದ್ರ ಜೊತೆಗೆ ಈ ಥರದ್ರ ಮಧ್ಯದಲ್ಲಿ ನಾವು ಹೇಗಿರ್ತೀವಿ ಅದು ಕೂಡ ಕೌಂಟ್ ಆಗುತ್ತೆ ಇದು ನಮ್ಮ ಬದುಕಿಗೆ. ಅಂದರೆ ಬಹುಶಃ ಇದು ನಮ್ಮ ಸಿವಿಲೈಸೇಷನಲ್ ರಿನೈಸಾನ್ಸ್ಗೆ ಈ ಥರದ ಸೆಂಟರ್ಸ್ಗಳು ಅಂದರೆ ಪುನರುತ್ಥಾನ. ಈಗ ನಾವಿಲ್ಲಿ ಮಾಡಿದ ನಂತರನೇ ನಮ್ಮ ಊರಿನಲ್ಲಿ ಬೆಳವಾಡಿಯಲ್ಲಿ ಮನೆ ಕಟ್ಟೋರು 1-2 ಜನ ನಾವು ಇದ್ರಲ್ಲಿ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಸೊ ಸಾಕಷ್ಟು ಜನ ಬರ್ತಿದ್ದಾರೆ, ವಾಪಸ್ ಎಲ್ಲ ಅದಕ್ಕೆ ಬರ್ತಾ ಇದ್ದಾರೆ ಹಳೆದ ಇದಕ್ಕೆ. ನೆಕ್ಸ್ಟ್ ಸರ್, ಇಲ್ಲೊಂದು ಹಾಲ್ ಹಂಗಿದೆ, ಏನಿದು ಅಂತ ಸರ್? ಇದು ಡೈನಿಂಗು, ಊಟದ ಹಾಲ್ ಇದು. ಓಕೆ, ಅದೇ ಅನ್ನದಾಸೋಹ ಎಲ್ಲ ಮಾಡುವಂಥ ಒಂದು ಯೋಚನೆ ಏನು ಇಟ್ಕೊಂಡಿದ್ವಿ ಅದು. ಇಲ್ಲಿ ಯಾರು ವಾಸ್ತವ್ಯ ಇರ್ತಾರೆ, ಅಂದರೆ ಯೋಗ ಶಿಬಿರಗಳಿಗೆ ಬರ್ತಾರೆ, ಸೊ ಆ ಥರದವರು ಇಲ್ಲೇ ಉಳಿದಿದ್ದಾಗ ಅವರಿಗೆ ಊಟ ಮಾಡೋದಕ್ಕಿಂತ ಈ ಒಂದು ಹಾಲ್ ಇದೆ, ಡೈನಿಂಗು. ಇದು ಅಡುಗೆ ಮನೆ ಇದೆ. ಅಡುಗೆ ಮನೆ ಬಂದ್ಬಿಟ್ಟು ಅನ್ನಪೂರ್ಣ ಅವರೇ, ಅನ್ನಪೂರ್ಣ ತುಕಾರಾಮ್ ಶಾಸಕರು ಸಂಡೂರು. ಸೊ ಅವರು ಡೊನೇಟ್ ಮಾಡಿರುವಂಥದ್ದು ಇದು. ಈ ರೀತಿ ಸಾಕಷ್ಟು ಜನ, ಒಂದು 40 ಜನದ್ದು ರೂಮ್ಗಳದ್ದೇ ಈ ಥರ ಡೊನೇಟ್ ಮಾಡಿದ್ದಾರೆ. ಇದು ಅಡುಗೆ ಮನೆ. ಇದು ಅಡುಗೆ ಮನೆ ಇದೆ. ಇಂಟೀರಿಯರ್ ವರ್ಕ್ ಎಲ್ಲ ನಡೀತಾ ಇದೆ. ಸೊ ಇಲ್ಲಿ ಅಡುಗೆ ಮನೆ ಇದೆ. ಹಾಗೆ ಇಲ್ಲೊಂದು ಏನಾದರೂ ಸ್ಟೋರೇಜ್, ಒಲೆಯಲ್ಲೇ ಮಾಡಬೇಕು ಅಂತ ಏನಾದರೂ ಇದೆಯಾ, ಅಥವಾ ಆಧುನಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಈಗ ಒಲೆಯಲ್ಲೇ ಮಾಡಬೇಕು ಅಂತಂದಾಗ ಏನಾಗುತ್ತೆ ಅಂದರೆ, ನಮಗೆ ಒಲೆಯಿಂದ ಸಿಗುವಂಥ ಅಡುಗೆ ಬಹಳ ಶುದ್ಧವಾದ ಚೆನ್ನಾಗಿರುತ್ತೆ ಅನ್ನೋದು. ಅದ್ರ ಜೊತೆ ಪ್ಯಾರಲಲ್ ಇನ್ನೊಂದು ಬರುತ್ತೆ, ಏನ್ರಿ ಪೊಲ್ಯೂಷನ್, ಮರ ಎಲ್ಲ ಸುಡ್ತಾ ಇದ್ದೀರಿ ಅಂತಲೂ ಬರುತ್ತೆ. ದಿನಕ್ಕೆ ಎಷ್ಟು ಮರ ಸುಡ್ತೀರಿ ನೀವು ಅಂತಾರೆ. ಸೊ ಮತ್ತೆ ಇಲ್ಲಿಯ ಪರಿಸ್ಥಿತಿಗಳೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕನಾಗ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಸ್ಪೆಷಲ್ ರೂಮ್ ಥರ ಮಾಡಿದ್ದೀವಿ. ಈಗ ಅಲ್ಲೆಲ್ಲ ಏನಾಗುತ್ತೆ ಅಂದರೆ, ಒಂದು ರೂಮ್ ಇರುತ್ತೆ, ಆ ರೂಮಲ್ಲಿ ವಾಸ ಮಾಡ್ಬೋದು ಅಷ್ಟೇ. ಯಾರಾದರೂ ಎಕ್ಸ್ಟ್ರಾ ಬೇರೆಯವ್ರು ಬಂದು ಕೂತ್ಕೊಂಡು ಮಾತಾಡಬೇಕು ಅಂದ್ರೆ ಆಗಲ್ಲ. ಸೊ ಅದಕ್ಕೆ ಯಾರಾದರೂ ಈ ಥರ VIP ಥರ ಬಂದಾಗ ಅವರಿಗೆ ಅವ್ರನ್ನ ಯಾರಾದರೂ ಮಾತಾಡಿಸ್ಬೇಕು ಅಂತ ಬಂದರೆ ಒಂದು ಪ್ರೈವೇಸಿನೂ ಬೇಕಾಗುತ್ತೆ. ರೂಮಲ್ಲಿ ಕೂರಿಸ್ಕೊಂಡು ಮಾತಾಡೋಕ್ಕಾಗಲ್ಲ. ಸೊ ಒಳಗಡೆ ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ, ಇದೊಂದು ಸಿಟ್ಔಟ್ ಇದೆ. ಸೊ ಇಲ್ಲಿ ಕೂತ್ಕೊಂಡು ಅವರು ಆರಾಮಾಗಿ ಮಾತಾಡ್ಬೋದು. ಅದಕ್ಕೆ ಒಂದು ವಿಶೇಷವಾದಂಥ ಒಂದು ರೂಮ್, VIP ರೂಮ್ ಥರ ಒಂದು ಮಾಡಿದ್ದೀವಿ.
ಸೊ ಮತ್ತೆಲ್ಲ ಬ್ಯಾಕ್ ಟು ಬ್ಯಾಕ್ ಇದೆ. ಇಡೀ ಬಿಲ್ಡಿಂಗ್ನಲ್ಲಿ ಕಾರಿಡಾರ್ ಇದೆ. ಕಾರಿಡಾರ್. ಸೊ ನೀವು ಹೊರಗಡೆನೇ ವಾಕಿಂಗ್ ಮಾಡಬೇಕು ಅಂತಿಲ್ಲ, ಒಳಗಡೆನಲ್ಲೂ ವಾಕಿಂಗ್ ಮಾಡ್ಬೋದು ಮಾಡ್ಬೋದು. ಸೊ ಆ ಥರ ಮಾಡಿದ್ದೀವಿ. ಒಳಗಿರೋ ವಯಸ್ಸಾದವ್ರು ಯಾರು ಕೊಠಡಿಗಳಲ್ಲಿ ಇರ್ತಾರೆ ಅವರು ಕೂಡ ಅವ್ರು ಇಲ್ಲೇನೆ ವಾಕಿಂಗ್ ಮಾಡಬಹುದು. ಇನ್ನು ಹೊರಗಡೆ ನಾನು ಬಿಸಿಲಲ್ಲಿ ಹೋಗಲ್ಲ ಅನ್ನೋರು ಇಲ್ಲೇ ಮಾಡ್ಬೋದು. ಯಾರಿಗೆ ಮೆಟ್ಲತ್ತಕ್ಕಾಗಲ್ಲ ಅವರು ಲಿಫ್ಟಲ್ಲಿ ಮೇಲೆ ಬರ್ಬೋದು. ಇಲ್ಲೊಂದು ದೊಡ್ಡ ಹಾಲ್ ಇದೆ. ಇದು ಒಂದು ದೊಡ್ಡ ಹಾಲು. ಒಂದು 100 ಜನ ಆರಾಮಾಗಿ ಒಟ್ಟಿಗೆ ಯೋಗಾಸನ ಮಾಡ್ಬೋದು. ಓ, ಇದು ಯೋಗ ಇದು ಯೋಗ ಹಾಲ್. ಓಕೆ, ತುಂಬ ಸ್ಪೇಷಿಯಸ್ ಆಗಿದೆ. ಅಲ್ಲಿ ಸ್ಟೇಜ್ ಬರುತ್ತೆ ಆ ಜಾಗದಲ್ಲಿ. ಇಲ್ಲಿ ಒಂದು ಸ್ಟೋರ್ ರೂಮ್ ಇದೆ. ಸೊ 2 ವಾಶ್ರೂಮ್ ಇದೆ, ಒಂದು ಲೇಡೀಸ್ಗೆ ಒಂದು ಜೆಂಟ್ಸ್ಗೆ. ಮತ್ತೆ ಅದರೊಳಗಡೆ 2 ಇದೆ. ಸುತ್ತ ಕಿಟಕಿಯಲ್ಲಿ ನೋಡ್ರೆ ಸುತ್ತ ಬಾಳೆ. ಹೌದು ಹೌದು. ಇಲ್ಲಿ ನಮ್ಮ ಇಡೀ ಪ್ರಾಜೆಕ್ಟಲ್ಲಿ ಸುತ್ತಲೂ ಕಿಟಕಿಗಳನ್ನು ಬಿಡಿಸಿದೀವಿ, ಎಲ್ಲಾ ಕಡೆನೂ ಅಷ್ಟೇನೆ, ಒಳ್ಳೆ ಗಾಳಿ ಬೆಳಕು ಬರಲಿ ಅಂತ. ಓ, ಎಲ್ಲೂ ಕ್ಲೋಸ್ ಇಲ್ಲ. ಮಳೆ ಎಲ್ಲ ಅಲ್ಲ, ಕ್ಲೋಸ್ ಮಾಡ್ಕೋಬಹುದು ಇದನ್ನ. ಇದರಲ್ಲಿ ಆ ಡೋರ್ ಬರುತ್ತೆ. ಹೌದು ಹೌದು, ಸ್ಲೈಡಿಂಗ್ ಡೋರ್ಗಳು ಬರುತ್ತೆ. ಬಟ್ ಕಿಟಕಿಗಳನ್ನು ಜಾಸ್ತಿ ಬಿಡಿಸಿದೀವಿ. ಸೊ ಅದು ವಾಕಿಂಗ್ ಪಾತು, ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತೀವಿ. ಮಳೆಗೆ ಇದು ಒಂದು ದೊಡ್ಡ ಹಾಲ್ ಇದೆ. ಇದೇ ಥರದ್ದು ಇನ್ನೊಂದು ಮಿನಿ ಹಾಲ್ ಇದೆ. ಸೊ ಅಲ್ಲಿ ಒಂದು 25ರಿಂದ 30 ಜನ ಯೋಗ ಮಾಡ್ಬೋದು. ಈಗ ಒಂದೇ ಬ್ಯಾಚ್ ಇಲ್ಲಿ ಒಂದು 50ರಿಂದ 75-80 ಜನ ಆರಾಮಾಗಿ ಮಾಡ್ಬೋದು. 100 ಜನ ತನಕನೂ ಮಾಡಿಸ್ಬೋದು. ಇಲ್ಲೂ ಅಷ್ಟೇ ವಿಶೇಷವಾದಂಥ ರೂಮ್ಗಳಿದ್ದಾವೆ, 1-2. ಅಂದರೆ ಒಂದೇ ಫ್ಯಾಮಿಲಿಯಿಂದ ಬಂದರೆ ಡಾರ್ಮೆಂಟ್ರಿ ಆ ಕಡೆ. ಸೇಮ್ ಈ ಕಡೆ ಆ ಕಡೆ ಇದೆ. ಇವು ರೂಮ್ಗಳೇ, ಇದೆಲ್ಲ ರೂಮ್ಗಳೇನೆ ಇದೆ. ನಾವು ಓಪನಿಂಗ್ ದಿನ ಬಂದಾಗ ಇದೇನೋ ಇದ್ರೊಳಗೆ ಇದೆ ಅಂತ ಹೇಳಿ ತೋರಿಸಿ. ಇಲ್ಲಿ ಒಂದು ಮಿನಿ ಯೋಗ ಹಾಲ್ ಇದೆ. ಈಗ ಒಂದೇ ಬ್ಯಾಚ್ ಇರೋದಿಲ್ಲ, ಅಟ್ ಎ ಟೈಮ್ ಒಂದು 2 ಬ್ಯಾಚ್ 3 ಬ್ಯಾಚ್ ಬರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಒಟ್ಟಿಗೆ ಮಾಡ್ಸೋಕ್ಕಾಗಲ್ಲ. ಒಂದು ರೆಗ್ಯುಲರ್ ಬ್ಯಾಚ್ ಇರುತ್ತೆ, ಇನ್ನೊಂದು ವೀಕೆಂಡಿಗೆ ಸುಮ್ಮನೆ ಬಂದಿರ್ತಾರೆ. ಸೊ ಅವಾಗ ಬೇರೆ ಬೇರೆನೇ ಮಾಡಿಸ್ಬೇಕಾಗುತ್ತೆ. ಸೊ ಅಲ್ಲಿ ಒಂದು ಬ್ಯಾಚ್ ನಡೀತಾ ಇದ್ರೆ ಇನ್ನೊಂದು ಬ್ಯಾಚ್ ಇಲ್ಲಿ ನಡೀತೆ. ಇಲ್ಲಿ ಒಂದು 25ರಿಂದ 30 ಜನ ಯೋಗ ಮಾಡ್ಬೋದು. ಅದಕ್ಕೆ ಒಂದು ಮಿನಿ ಯೋಗ ಹಾಲನ್ನು ಮಾಡಿದ್ದೀವಿ. ಸೊ ಇದು ಒಂದು ಹಾಲ್ ಇದೆ. ಓಕೆ ಓಕೆ, ಇನ್ನು ಫಿನಿಶಿಂಗ್ ಆದಮೇಲೆ ಇದು ಬೇರೆ ಥರನೇ ಹೌದು ಹೌದು. ಈಗೆಲ್ಲ ಇಂಟೀರಿಯರ್ ವರ್ಕ್ ನಡೀತಾ ಇದೆ. ಇನ್ನು 2 ಮಂತ್ಸಲ್ಲಿ ಮುಗಿಯುತ್ತೆ, ಕಂಪ್ಲೀಟ್ ಆಗುತ್ತೆ. ಓಕೆ. ಸೊ ಇನ್ನು ಬಾಕಿ ಉಳಿದಿರೋ ಟೈಲ್ಸ್ ಹಾಕೋದಷ್ಟೇನೆ. ಫ್ಲೋರಿಂಗ್ ಸೇಮ್ ಪ್ಲಾನ್ ಮಾಡಿದ್ದೀರಾ? ಹೌದು ಹೌದು, ಕೆಳಗಡೆ ಇದೆಯಲ್ಲ ಸೇಮ್. ನನ್ನ ಪ್ರಕಾರ ಈ ಔಟ್ಸೈಡ್ ಫೇಸಿಂಗ್ ಇರೋದೇ ತುಂಬಾ ಡಿಮ್ಯಾಂಡ್ ಬರುತ್ತೆ, ವ್ಯೂ ಸಿಗುತ್ತೆ ಅಂತ ಅಲ್ಲ? ಒಳಗಿನವರೆಲ್ಲ ಯೂತ್ಸ್ ಎಲ್ಲ ಹೊರಗಡೆ. ಇದು ಡಾಮೆಟ್ರಿ. ಇದು ಡಾಮೆಟ್ರಿ. ಇಲ್ಲಿ ಎಷ್ಟು ಕೆಪಾಸಿಟಿ? ಇಲ್ಲಿ ಒಂದು 6 ಜನ ಮಲಗಬಹುದು. ಸೊ 6 ಕಾಟ್ ಇರುತ್ತೆ. ಟಾಯ್ಲೆಟ್. ಸೊ ಸೇಮ್ ಇಲ್ಲಿ ಏನು ಮಾಡಿದ್ವಿ ಅಂದರೆ 2 ಟಾಯ್ಲೆಟ್ ಇರುತ್ತೆ, 2 ಬಾತ್ರೂಮ್ ಇದೆ. ವಾಶ್ರೂಮ್ 2, ಬಾತ್ರೂಮ್ 2 ಮಾಡಿದ್ದೀವಿ. ಸೊ ಇವರಿಗೆ ಯಾವುದೇ ಕಾರ್ಯಕ್ರಮಕ್ಕೆ ಬಾತ್ರೂಮ್ ಅಥವಾ ವಾಶ್ರೂಮ್ ಕಾರಣದಿಂದಾಗಿ ತಡ ಆಯಿತು ಅಂತ ಅನ್ನಿಸ್ಬಾರ್ದು, ಅದಕ್ಕೋಸ್ಕರ ಆ ಥರ ಮಾಡಿ. ಯಾರಿಗೆ ಅಂದರೆ ಇಲ್ಲೇ ಪರ್ಮನೆಂಟ್ ಆಗಿರ್ತಾರೆ. ಈಗ ಯೋಗ ಶಿಕ್ಷಕರಿರ್ತಾರೆ, ಅರ್ಚಕರಿರ್ತಾರೆ, ಆಫೀಸ್ ನೋಡ್ಕೊಳ್ಳೋರು ಇರ್ತಾರೆ. ಆ ಥರದವ್ರಿಗೋಸ್ಕರ ಇಲ್ಲಿ ರೂಮ್ಗಳಿದೆ. ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಇರೋದಕ್ಕೆ ಎಲ್ಲ ರೂಮ್ಗಳಿಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಅಲ್ಲಿ ವಾಷಿಂಗ್ ಏರಿಯಾ ಇದೆ ಆ ಕಡೆ. ಓಕೆ, ಪಬ್ಲಿಕ್ ವಾಷಿಂಗ್ ಏರಿಯಾ. ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ. ಮತ್ತು ಅದು ಲೇಡೀಸಿಗೆ ಮಾತ್ರ ಇರುತ್ತೆ, ಜೆಂಟ್ಸಿಗೆ ಈ ಕಡೆ ಮಾಡಿದ್ದೀವಿ. ಓಕೆ. ಸೊ ಲೇಡೀಸ್ ಬಟ್ಟೆ ವಾಶ್ ಮಾಡ್ಕೊಂಡು ಇಲ್ಲಿ ಒಣಗಾಕೋಬೋದು. ಇನ್ನು ಇಲ್ಲಿ ಟೆರೆಸ್ ಓಪನ್. ಮತ್ತು ಇದು ಈ ಜಾಗನೂ ಕೂಡ ನಾವು ಯೋಗಾಸನಕ್ಕೆ ಬಳಸ್ಕೋಬೋದು. ದೊಡ್ಡ ಹಾಲ್ ಥರ ಸಿಗುತ್ತೆ ಇದು. ಇಲ್ಲೂ ಕೂಡ ಒಂದು 45 ಜನ ಮಾಡ್ಬೋದು. ಸೊ ಒಂದು 3 ಗ್ರೂಪ್ ಆಯ್ತು ಅಂದರೆ ಇಲ್ಲಿಗೆ ಕರ್ಕೊಂಡ್ಬರ್ಬೋದು. ಯಾರು VIP ಆ ಥರ VIP ಕಾನ್ಸೆಪ್ಟ್ಸ್ ಇಲ್ಲ ಇಲ್ಲಿಗೆ. VIP ಕಾನ್ಸೆಪ್ಟ್ಸ್ ಅಲ್ಲಿ ಕೆಳಗಡೆ ತೋರಿಸಿದ್ನಲ್ಲ ಅದು. ಈಗ ಗುರುಗಳೆಲ್ಲ ಬರ್ತಾ ಇರ್ತಾರೆ. ನಾನು ಗುರುಗಳ ಬಗ್ಗೆ ಸಾಕಷ್ಟು ಹೇಳಿದೆ ಇವತ್ತಿನ ಸಂದರ್ಶನದಲ್ಲಿ. ಅವ್ರುಗಳು ಬಂದಾಗ ಉಳ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಹೌದು ಹೌದು ಯಾರಾದರೂ ಆಯಿತು. ಇದೊಂದು ರೂಮ್ ಇದೆ. ಸೊ ಇದಕ್ಕೂ ಅಟ್ಯಾಚ್ ಇದೆ. ಸೊ ಗುರುಗಳು ಇಲ್ಲಿ ಉಳ್ಕೊಳ್ತಾರೆ. ಮತ್ತೆ ಪಕ್ಕದಲ್ಲಿ ಒಂದು ರೂಮ್ ಇದೆ, ಸೇಮ್ ಅಟ್ಯಾಚ್ ಇದೆ. ಸೊ ಅದರಲ್ಲಿ ಅವ್ರ ಶಿಷ್ಯರು ಯಾರಾದರೂ ಉಳ್ಕೊಳ್ತಾರೆ. ಸೊ ಅದಕ್ಕೆ ಈ ಥರದ್ದು ಮಾಡಿದ್ದೀವಿ. ಮತ್ತೆ ಗುರುಗಳು ಬಂದಾಗ ಅವ್ರು ನೋಡೋದಕ್ಕಿಂತ ಸಾಕಷ್ಟು ಜನ ಬರ್ತಾರೆ. ಅವರಿಗೆ ಒಂದು ಓಪನ್ ಈಗ ಗುರುಗಳು ಇಲ್ಲಿ ಕುತ್ಕೊಂಡ್ರೆ ಉಳಿದಂಥವ್ರು ಶಿಷ್ಯರು 20-30 ಜನ ಆರಾಮಾಗಿ ಕೂರ್ಬೋದು. ಮತ್ತು ಇಲ್ಲಿದ್ದು ಇನ್ನೊಂದು ವಿಶೇಷ ಏನಂದರೆ ಈ ಜಾಗದಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ಕಳಶ ಕಾಣಿಸುತ್ತೆ, ದೇವಸ್ಥಾನದ್ದು 3 ಕಳಶಗಳು ಕಾಣಿಸುತ್ತೆ ಅಲ್ವಾ? ಹೌದು. ಇದು ಡಿಸೈನ್ಡ ಭಗವಂತಂದು ಡಿಸೈನ್ ಇಲ್ಲ. ಸೋ ಗುಡ್. ಸೊ ಅದಕ್ಕೋಸ್ಕರ ಗುರುಗಳಿಗೆ ಅಂತೇಳಿ ಇದನ್ನ ಬಿಟ್ಟು ಈ ಸ್ಪಾಟ್ಗಳಲ್ಲಿ ಅವೇ ಬರ್ತವೆ, ಪ್ಯಾನಲ್ಸ್ಗಳೇ ಬರುತ್ತೆ ಎಲ್ಲ. ಸೊ ಹೊರಗಡೆ ಬಂದು ನಿಂತ್ಕೊಂಡ್ರು ಕೂಡ ನಿಮಗೆ ಖಾಲಿ ಜಾಗ ಎಲ್ಲೂ ಕಾಣಿಸೋದಿಲ್ಲ, ಎಲ್ಲ ಬರೀ ಪ್ರಕೃತಿ ಕಾಣುತ್ತೆ. ಬನ್ನಿ ಕಂಪ್ಲೀಟ್ ತೋಟದ ಮಧ್ಯೆ. ಹೌದು, ಸಂಪೂರ್ಣ ಒಂದು ರೀತಿ ಪ್ರಕೃತಿಯ ಮಧ್ಯದಲ್ಲಿದೆ. ನೀರು ಮತ್ತೆ ಇದ್ರದ್ದು ಹಸಿರು ಉಳಿದ್ರೆ ಹೌದು ಅದು ಬೆಸ್ಟ್. ಹೌದು, ಇದನ್ನ ಸ್ವಲ್ಪ ಎತ್ತರದಲ್ಲೇ ಮಾಡಿದ್ವಿ. ಹೌದು, ಸೇಫ್ಟಿ ಇದೆಲ್ಲ ಇರಲಿ ಅಂತ ಹೇಳಿ ಮಾಡಿದ್ವಿ. ಅದು ಯಜ್ಞ ಯಾಗಗಳೆಲ್ಲ ಅದ್ರೊಳಗೆ ಅಲ್ಲಿ ಮಾಡೋದು ಅಲ್ಲಿ ನಡೆಯುತ್ತೆ. ಯಜ್ಞ ಎಲ್ಲ ಅಲ್ಲಿ ನಡೆಯುತ್ತೆ, ಅದು ಕಲ್ಯಾಣಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಬಿಲ್ಡಿಂಗ್ ಏನಿದೆಯಲ್ಲ ಅಲ್ಲಿ ಆಫೀಸ್ ಬರುತ್ತೆ.
ಓಕೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಅಲ್ಲಿಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಎಂಟ್ರಿ ಬಂದ ತಕ್ಷಣ ಬಂದ ತಕ್ಷಣ ಅಲ್ಲೇ ಇದಾಗಬೇಕು. ಸುತ್ತಲೂ ವಾಕಿಂಗ್ ಪಾತ್ ಇರುತ್ತೆ. ಸೊ ಅದು ಗೋಶಾಲೆ. ಇನ್ನೇನು ಡ್ರೋನ್ ಶಾಟ್ಸ್ ನಮಗೆ ಸಿಗುತ್ತೆ? ಸಿಗುತ್ತೆ. ಇಲ್ಲಿ ಅನೇಕ ಫೋಟೋಗಳನ್ನು ನೋಡ್ತಾ ಇದೀವಿ ಬೇರೆ ಬೇರೆ ಸಂದರ್ಭಗಳಲ್ಲಿ, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಈ ಫೋಟೋ ಚಿಕ್ಕಪ್ಪ ಸೂರ್ಯ ಯಜ್ಞ ಮಾಡಿದ್ರು. ಸೂರ್ಯ ಯಜ್ಞಕ್ಕೆ BKS ಅಯ್ಯಂಗಾರ್ ಅವ್ರನ್ನ ಕರೆಸಿದ್ರು, ಗುರುಗಳನ್ನ, ಚಿಕ್ಕಪ್ಪನ ಗುರುಗಳವರು. ಸೊ ಇವರು BKS ಅಯ್ಯಂಗಾರು, ಇವರು ವಿರೂಪಾಕ್ಷ ಚಿಕ್ಕಪ್ಪ. ಆಮೇಲೆ ಇವರು ರಾಘವೇಂದ್ರ ಶೆಣೈ. ರಾಘವೇಂದ್ರ ಶೆಣೈ ಅವರು ನನ್ನ ಯೋಗದ ಮೊದಲ ಗುರು. ಸೊ ನಾನು ಅವ್ರ ಹತ್ರನೇ ಯೋಗ ಶಿಕ್ಷಣವನ್ನು ಪ್ರಾರಂಭ ಮಾಡಿದ್ದು. ಸೊ ಇದು ಗುಲ್ಬರ್ಗದಲ್ಲಿ 2005ರಲ್ಲಿ ನಡೆದಂಥ ಕಾರ್ಯಕ್ರಮದ್ದು 10,000 ಜನ ಸೂರ್ಯ ನಮಸ್ಕಾರ ಮಾಡಿದ್ವಲ್ಲ. ಸೊ ಅದರದ್ದು ಆ ಫೋಟೋ ಇದೆ. ಇನ್ನು ಇದು ಅಪ್ಪ ಲಿಂಗು ಮಾಡ್ತಾರೆ ಪಚ್ಚೆಕಲ್ದು. ಸೊ ಆ ಲಿಂಗು ಮಾಡಿದಾಗ ಪ್ರತಿಯೊಂದು ಮಠಗಳಿಗೆ, ಸುತ್ತಮುತ್ತ ಇರೋ ಮಠಗಳಿಗೆಲ್ಲ ಲಿಂಗು ಕೊಟ್ಟಿದ್ದಾರೆ. ಆ ಲಿಂಗು ಕೊಟ್ಟಾಗ ಅಲ್ಲಿ ಸನ್ಮಾನ ಮಾಡಿರುವಂತ ಒಂದು, ಇದು ಸಿರಿಗೆರೆ ತರಳಬಾಳು ಮಠದ್ದಿದು, ಅಲ್ಲಿ ಸ್ವಾಮೀಜಿಗಳಿಗೆ ಲಿಂಗು ಕಟ್ಟಿದ್ದು. ಆಮೇಲೆ ಇದು ಜನನಿ ಪುಸ್ತಕ, ಚಿಕ್ಕಪ್ಪ ಜನನಿ ಪುಸ್ತಕ ಬಿಡುಗಡೆ ಮಾಡಿದ್ರು. ಸೊ ಆ ಸಮಯದಲ್ಲಿ ಅಜ್ಜಿ ಪಾರ್ವತಮ್ಮ ಅವ್ರ ಕೈನಲ್ಲೇ ಅದನ್ನ ಬಿಡುಗಡೆ ಮಾಡಿಸಿದ್ದು. ನಾನೊಂದು ಜನನಿ ಪುಸ್ತಕ ಬರ್ತೀನಿ, ಜನನಿ ಅಂತ ಹೆಸರು. ಅದಕ್ಕೆ ಆ ಜನನಿ ಪುಸ್ತಕವನ್ನ ಜನನಿಯಿಂದ ಬಿಡುಗಡೆ ಮಾಡಿಸಿದ್ದು. ತುಂಬಾ ಚೆನ್ನಾಗಿದೆ. ಇದು ಯಾವ ಇಸ್ವಿಯಲ್ಲಿ ನಡೆದಿದ್ದು? ಇದು 2015ರಲ್ಲಿ ನಡೆದಿದ್ದು. ಅದರದ್ದು ಸಬ್ ಟೈಟ್ಲ್ ಇದೆ, ತುಂಬಾ ಚೆನ್ನಾಗಿದೆ. ನಿಮಗೆ ಆ ಪುಸ್ತಕವನ್ನು ಕಳಿಸ್ತೀನಿ. ತಾಯ ಗರ್ಭದಿಂದ ಭೂಗರ್ಭದವರೆಗೆ ಅಂತ, ಜನನಿ ತಾಯ ಗರ್ಭದಿಂದ ಭೂಗರ್ಭದವರೆಗೆ ಅಂತ. ಮತ್ತು ಅತಿ ಹೆಚ್ಚು ಮಾರಾಟವಾಗಿರುವಂತ ಒಂದು ಗ್ರಂಥ ಅದು ಜನನಿ. ಈ ಜಾಗನು ಹಾಗೆ ಹೌದು. ಇದು ಪಂಚಪೀಠ, ಅಪ್ಪಾಜಿ ಲಿಂಗ ಕೊಟ್ಟಿದ್ದಾರೆ ಅಂತ ಹೇಳಿದ ಪಂಚಪೀಠಗಳಿಗೆ ಎಲ್ಲರಿಗೂ ಈ ಪಚ್ಚೆಕಲ್ಲ ಲಿಂಗನೇ ಕೊಟ್ಟಿರೋದು. ನೋಡಿ ಇದೆಲ್ಲ ಚಿಕ್ಕಪ್ಪಂಗೆ ಬಂದಿರೋಂಥ ಪ್ರಶಸ್ತಿಗಳು. ಅವಾಗ ಬಂದಿದ್ದು, ಇವಾಗ ಬಂದಿರೋದು ಯಾವುದಿಲ್ಲ ಇಲ್ಲಿ. ಅವಾಗ ಬಂದಿರೋದೆಲ್ಲ ಪ್ರಶಸ್ತಿ. ಅವರು ನಮ್ಮ ತಂದೆ ತಾಯಿ, ಇವರು ನಮ್ಮ ತಂದೆ ತಾಯಿ. ತಂದೆ ಶಿವನಂಜಪ್ಪ, ತಾಯಿ ಪಾರ್ವತಮ್ಮ. ಆ ಗದ್ದುಗೆ ಮೇಲೆ ಇರುವಂಥ ವಿಗ್ರಹಗಳು ಇವ್ರದ್ದೇನೆ. ಒಟ್ಟು 4 ಹಸು ಇದೆ. ಇವಳು ಗೌರಿ, ಇವಳೇ ದೊಡ್ಡವಳು. ಇವಳ ಮಗಳು ಸಿಂಧು ಅಂತ. ಇವಳಿಗೂ ಈಗಾಗಲೇ 7 ತಿಂಗಳು. ಆಮೇಲೆ ಇವಳ ತಮ್ಮ ಇವನು ಬಲರಾಮ. ಸ್ವಲ್ಪ ಗುದ್ದಕ್ಕೆ ಬರ್ತಾನೆ ಅಷ್ಟೇ. ಬಲರಾಮ ಸ್ವಲ್ಪ ಗುದ್ದಕ್ಕೆ ಬರ್ತಾನೆ. ಬಲರಾಮ ಮತ್ತೆ ಬಲರಾಮನ ತಂಗಿ ಮತ್ತೆ ಲಕ್ಷ್ಮಿ ಅಂತ ಬಲರಾಮನ ತಂಗಿ. ಆಮೇಲೆ ಇವಳು ಸಿರಿ, ಫುಲ್ ಫ್ರೆಂಡ್ಲಿ. ನಮ್ಮಲ್ಲಿ ಯಾವುದು ಕಚ್ಚೋ ಅಂತ ನಾಯಿ ಇಲ್ಲ, ಎಲ್ಲ ಫ್ರೆಂಡ್ಲಿ ನಾಯಿಗಳನ್ನ ಸಾಕಿರೋದು ನಾವು. ಇದಕ್ಕೆ ಆಗಿದೆ ಒಂದು 5 ವರ್ಷ ಆಗಿದೆ. ಇದು ಬೆಳೆಯಲ್ಲ ಇಷ್ಟ. ಅಂದರೆ ಯಾರೋ ಕೊಟ್ಟಿದ್ದು, ನಮ್ಮ ರಿಲೇಷನ್ನೇ ಒಬ್ಬರು ಕೊಟ್ಟಿದ್ದು ನಾಯಿ. ಸಿರಿ ಡ್ಯಾಶ್ ಬ್ರೀಡ್ ಇದು. ಬಾ ಪಿಂಕಿ ಅಂತ. ಇವಳಿಗೂ ಆಗಲೇ 4-5 ವರ್ಷ ಆಯಿತು. ಇವಳು ಅಷ್ಟೇ ಫ್ರೆಂಡ್ಲಿ, ಕಚ್ಚೋದೆಲ್ಲ ಇಲ್ಲ, ತುಂಬ ಫ್ರೆಂಡ್ಲಿಯಾಗೇ ಇರ್ತಾರೆ. ಬಟ್ ಮನೆಗೆ ಯಾರು ಬಂದರೂ ಬಿಡಲ್ಲ, ಬೊಗ್ಳಿನೇ ಆಚೆ ಕಳಿಸ್ಬಿಡ್ತಾಳೆ. ಸೆಕ್ಯೂರಿಟಿ ಪರ್ಪಸ್ಗೆ ಎರಡು ನಮಗೆ ತುಂಬ. ಇದು ಇದಾಗೆ ಬಂದಿದ್ದು ನಮ್ಮ ಮನೆಗೆ, ನಾವು ಯಾವತ್ತೂ ತಗೊಬಂದಿಲ್ಲ. ತಾನಾಗೆ ಬಂದು ಒಂದಿನ ಅಲ್ಲಿ ಬಾಗ್ಲಲ್ಲಿ ಕೂತಿತ್ತು ಬೆಳಗ್ಗೆ ಎದ್ದು ನೋಡಿದಾಗ. ಸೊ ಅವಾಗ ಒಳಗೆ ಕರ್ಕೊಂಡು ಚೆನ್ನಾಗಿ ಕ್ರಾಸ್ ಬ್ರೀಡ್ ಇದು, ಪೊಮೋರಿಯನ್ ಕ್ರಾಸ್ ಬ್ರೀಡ್ ಇದು. ಹರ ಹರ ಮಹಾದೇವ್. ಮೂಲತಃ ಕಾಶಿ ಅವರು. ಮುಂಬೈನಲ್ಲಿ ಅವ್ರದ್ದು ಆಶ್ರಮ ಇದೆ. ವರ್ಷದಲ್ಲಿ ಒಂದು 3-4 ಸಲ ಬರ್ತಾರೆ, ಕಡಿಮೆ ಅಂದರೆ 2 ಸಲ ಅಂತೂ ಬಂದೇ ಬರ್ತಾರೆ. ಪ್ರತಿ ಶಿವರಾತ್ರಿಗಂತೂ ಬರ್ತಾರೆ. ಮೊನ್ನೆ ನಡೆದಂಥ ಶಿವರಾತ್ರಿನಲ್ಲೂ ಇದ್ದರು. ಅದು ನಮ್ಮ ತಂದೆಯವರು ಫೋಟೋ. ಅವರು ಒಂದು ಹೆಚ್ಚು ಕಡಿಮೆ ಒಂದು 40 ಆಸ್ಪಾಸಿನಲ್ಲಿದ್ದಂಥ ಸಂದರ್ಭದಲ್ಲಿ ತೆಗೆದಂಥದ್ದು ಹೋರಿಗಳು. ಜಮೀನ್ದಾರ್ ಅಂದರೆ ಸರ್ಕಾರದಿಂದ ಆಗ ಜಮೀನ್ದಾರ್ ಅಂತ ಅವಾರ್ಡ್ ಕೊಡ್ತಿದ್ರು. ಆ ಥರ ಜಮೀನ್ದಾರ್ನಲ್ಲಿ ತುಂಬ ನಮ್ಮದು ಭತ್ತ ಬೆಳೆದಿದ್ರಂತೆ. ಸೊ ಭತ್ತ ಬೆಳೆದು ಇಡೀ ನಮ್ಮ ಊರಲ್ಲಿ ತುಂಬ ಜಾಸ್ತಿ ಭತ್ತ ಬೆಳೆದಿದ್ರು. ಅವಾಗ ಬೆಳೆದ್ಬಿಟ್ಟು ಅವಾಗ ಜಮೀನ್ದಾರ್ ಅಂತ ಬಿರುದು ತಗೊಂಡಿದ್ರು ನಮ್ಮ ತಾತ 1859. ಅವಾಗಿನ ಫೋಟೋ ಅದು. ಅದಕ್ಕೆ ಜಮೀನ್ದಾರ್ ಶಿವನಂಜಪ್ಪ ಅಂತ ಹೆಸರಿದೆ. ಇದು ಫೋಟೋ ನಿಮಗೆ ಸಿಕ್ಕಿತ್ತು. ಹಳೆ ಫೋಟೋ. ಅದು ಹಳೆ ಫೋಟೋ ಇತ್ತು, ಎಡಿಟ್ ಮಾಡಿಸಿದ್ವಿ ಆಮೇಲೆ.